ಅಂತದ್ದು ಯಾವ್ದು ಅದಕ್ಕೆ ವಸ್ತು ಅಂದ್ರೆ ಏನ್ ವಸ್ತು ಬಿಟ್ಟುಕೊಟ್ಟ ಆನಂದ ಹುಡುಕಿರಿ ಅಂತ ಸಿಗ್ಬೇಕು ನೀವು ಚಂದ ಹೊಂದವ ನೀವು ಇದ್ದದ್ ಬಿಟ್ಟು ಇಲ್ದಲ್ಲಿ ಹುಡುಕಿರಿ ಸಿಗ್ತದೆ ಅದು ಎಲ್ಲೈತಿ ಒಳಗ ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದ ನಾವು ಬಹಿರಂಗದಲ್ಲಿ ಇಂದ್ರಿಯಗಳ ಮೂಲಕ ಹುಡ್ಕಾಕ್ ಹೊಂಟೇವ್ ಅನುಭವದಿಂದ ನೋಡಂದಾರ ಅವರು ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಅನುಭವ ಮಾಡ್ಕೊಳಕ್ ಬರ್ತೈತಿ ನಾವು ಇಂದ್ರಿಯಗಳ ಮಜಾ ಮಾಡ್ಕೊಂತ ಕಾಲ್ ಕಳಿಲಿಕ್ಕೈತಿ ಹೌದಿಲ್ಲ ಇದ ಹೊಳಿವಲ್ಲ ನಮ್ಮ ಕ್ರಮ ತಪ್ಪೈತಿ ಬಾಹ್ಯ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಅದನ್ನ ಹುಡುಕಾಕ್ ಹೊಂಟೇವಿ ನಿನ್ನೊಳಗ ಐತಿ ಅನ್ನೋದು ನೋಡ್ಕೊ ಅಂದಾರ ಅವರು ಹೆಂಗ ಅನುಭವದಿಂದ ನೋಡಂದಾರ ಇಂದ್ರಿಯಗಳಿಂದ ನೋಡಂದಿಲ್ಲ ನಾವು ಇದ್ದದ್ದು ಒಳಗೈತಿ ಹೊರಗಿಲ್ಲ ವಸ್ತು ನಮಗ್ ಬೇಕಾದಂತಹದ್ದು ನಮ್ಮೊಳಗೈತಿ ಇಲ್ಲದಲ್ಲಿ ಹುಡುಕಿರ ಎಲ್ಲಿ ಸಿಗ್ಬೇಕು ಸೂಜಿ ಒಳಗ್ ಕಳ್ಕೊಂಡ ಹೊರಗೆ ಹುಡುಕಿರ ಮುದುಕಿಗೆ ಇದನ್ನ ಹೇಳ್ತಾರಲ್ಲ ಯಾಕ್ರಿ ಹುಡ್ಕಾಕತ್ತಂತ ಏನ್ ಸೂಜಿ ಹುಡ್ಕಾಕತ್ತೇನಪ್ಪ ಏನ್ ಹುಡ್ಕಾಕತ್ತಿ ಅಂದ್ರೆ ಎಲ್ಲಿ ಕಳ್ಕೊಂಡಿ ಒಳಗ್ ಕಳ್ಕೊಂಡೇನೆ ಇಲ್ಲಿ ಯಾಕೆ ಹುಡ್ಕಾಕೈತಿ ಇಲ್ಲಿ ಬೆಳಕೈತಿ ಅಲ್ಲಿ ಕತ್ಲಾಗೈತಿ ಅಲ್ಲೇ ಬೆಳಕು ಹಚ್ಚ ಅಂತರಂಗದಲ್ಲಿ ನಮ್ಗಲ್ಲಿ ವಿವೇಕ ಜಾಗೃತ ಆಗ್ಬೇಕು ಸಿಗ್ತತಿ ನಾವು ಅಲ್ಲಿ ಹೊರಗೆ ಹುಡ್ಕಾಕತ್ತೇವೆ ಇಂದ್ರಿಯಗಳ ಮೂಲಕ ಅದನ್ನ ಸಿಗ್ಬಹುದನ ಎಷ್ಟು ಜನ್ಮ ಆದ್ರೂ ಸಿಗುವುದನ್ನ ಹಂಗಾಗೈತಿ ನಮ್ದು ದೊಡ್ಡ ಶಾಣ್ಯರ ಆಗ್ಬಿಟ್ಟೇವೆ ನಾವು ಹೊರಮುಖ ವೃತ್ತಿಗೆ ಎಂದ ಅನುಭವ ಕೊಡ್ಬೇಕು ಎಷ್ಟು ಜನ್ಮ ಆದ್ರೂ ಆಗುದಿಲ್ಲ ಏನ್ ಎಲ್ಲಿ ಶಾಂತಿ ಅದ ಅಲ್ಲಿಂದ ಶಾಂತಿ ಪ್ರಸಾರ ಆಕತಿವ ಅಶಾಂತಿಯಿಂದ ಶಾಂತಿ ಪ್ರಸಾರ ಆಕತಿವ ನಿಮ್ದು ಏನ ನಡೆಸಿರಲಿ ಇದು ಶಾಂತಿ ಪ್ರಸಾರವೋ ಏನ ಅಶಾಂತಿ ಪ್ರಸಾರವೋ ಇದು ಯಾರಿಂದ ಶಾಂತಿ ಪ್ರಸಾರ ಆಗತ್ತೆ ಶಾಂತಿಯನ್ನು ಹೊಂದಿದವರಿಂದ ಮಹಾತ್ಮರಿಂದ ಶಾಂತಿ ಪ್ರಸಾರ ಹಾಕೊಂತ ಹೊರಟದ್ವಿ ನಿಮ್ಮಿಂದ ಶಾಂತಿ ಪ್ರಸಾರ ಹಾಕೊಂತ ಹೊಂಟು ಮಹಾತ್ಮರಿಂದನ ಹೌದಿಲ್ಲ ಆ ಸ್ಥಿತಿಯನ್ನು ಯಾರು ಅನುಭವ ತಗೊಂಡಿರ್ತಾರ ಅವರಿಂದ ಅದ ಅನುಭವ ಬರ್ತದೆ ಅದು ಗೊತ್ತು ಗುರು ಇಲ್ಲ ಏನೇನು ಮಾಡ್ಕೊತ ಹೊಂಟ್ಬಿಟ್ಟಿವಿ ನಾವು ಶಾಂತಿ ಸಂಶೋಧನಾ ಕೇಂದ್ರ ಯಾವುದು ಅಂದ್ರೆ ಪರಿಶುದ್ಧವಾದಂತ ಅಂತಃಕರಣ ಇಲ್ಲಿ ತನಕ ಎಷ್ಟು ಶಾಂತಿ ರಕ್ಷಣೆ ಮಾಡ್ಕೊಂಡಿರಿ ನೀವು ಮೊದಲು ನಿಮ್ಮಲ್ಲಿ ಶಾಂತಿ ರಕ್ಷಣೆ ಮಾಡ್ಕೊಂಡಿರೇನು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಏನು ಶಾಂತಿ ಇನ್ನೊಬ್ಬರು ಶಾಂತಿ ಏನ್ ರಕ್ಷಣೆ ಮಾಡ್ತೀರಿ ನೀ ಆ ಸ್ಥಿತಿ ಅನುಭವ ತಗೋ ಎಲ್ಲಿ ಐತಿ ಅನ್ನೋದನ್ನ ಅವಾಗ ನೀನು ಪರ್ಫೆಕ್ಟ್ ಆಗಿ ಅನುಭವ ನಿನ್ನಲ್ಲಿ ಅದು ಬರಕೈತಿ ಅಂದ್ರೆ ನೇರವಾಗಿ ಅದನ್ನ ಇನ್ನೊಬ್ಬರಿಗೆ ತಿಳಿಸಾಕ್ಬೇಕೈತಿ ನಿನಗ ಗೊತ್ತಿಲ್ಲ ಅದು ಎಲ್ಲಿ ಐತಿ ಅನ್ನೋದು ಗೊತ್ತು ಗುರಿ ಇಲ್ಲೇ ಏನೇನು ಮಾಡ್ಕೊಂತ ಹೊಂಟಿಬಿಟ್ಟು ಬೇಳೆ ಎಲ್ಲ ವ್ಯರ್ಥ ಕಳಿಲಿಕ್ಕೈತಿ ಅಲ್ಲ ನಾವು ಏನ್ ಪ್ರಚಾರ ಮಾಡ್ಲಿಕ್ಕೈತಿವ ಅನ್ನೋದು ಯಾರ ಅಷ್ಟದ ಉಳದತಿ ಹೇಳ್ರಿ ನಾಮರೂಪಗಳ ಪ್ರಚಾರ ನಡೆಸಿವೇನ ಶಾಂತಿ ಸಮಾಧಾನದ ಪ್ರಚಾರ ನಡೆಸಿರುವಂತ ಶಾಂತಿ ಸಮಾಧಾನ ಪ್ರಚಾರ ಮಾಡ್ಲಿಕ್ಕೆ ನಾಮರೂಪಗಳು ಬೇಕಾಕವನು ನಾಮರೂಪ ಹಿಡ್ಕೊಂಡು ಕುಂತ ಒಂದ್ ಗುಂಪಿನವ್ರು ಬೇಕಾಕವ ಒಬ್ಬವ್ರಿಗೆ ಬೇಡಾಕವು ಹೌದಿಲ್ರಿ ಏನ್ ಹಂಗಂದ್ರಂತ ನಾವು ನೀವು ನಾಮರೂಪ ಹಿಡ್ಕೊಂಡು ಅವನ್ ಮಾಡ್ಕೊಂಡು ಕುಂತ್ರ ಎಲ್ಲರಿಗೂ ಉಪಯೋಗ ಬರ್ತಾವನು ನೀನ್ ಈ ಬತ್ತಿ ಪಟ್ಟ ಗುಣಗಡಿಗೆ ಎಲ್ಲರಿಗೂ ಉಪಯೋಗ ಬರ್ತಾವ ಹಿಡ್ಕೊಂಡು ಕುಂತ ಅದನ್ನ ಹಿಡ್ಕೊಂಡು ಕೂತ್ರೆ ಇದು ನೆನಪಕ್ಕ ಆನಂದ ನೆನಪಾಕತ್ತೇನ ಜಗತ್ತಿನಿಂದ ಯಾವ್ದಾರ ಸಾಮಾನು ಹಿಡ್ಕೊಂಡು ಕೂತ್ರ ಅದಕ್ಕೆ ಹೇಳ್ಯಾರ ನಿಜಗುಣರು ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ ಅದೇ ಜಾತಿಯ ಮೊದಲೇ ಎಲ್ಲಾರ ಸುಡುಗಾಡಿರ್ಲಿ ಆ ವಿಶ್ವ ಭಾವನೆ ಬರುವಂಗೆ ಜಗತ್ತಿನ ಭಾವ ಬರಬಾರ್ದಲ್ಲ ನಿದ್ದೆ ಮಾಡಕ್ ಬೇಕವನ ಇವೆಲ್ಲ
ನಿದ್ದೆ ಕಡೆ ಎಲ್ಲ ಫೋಟೋ ಆಗಿವೆಲ್ಲ ಎಲ್ಲಿ ಅದಾವ? ನಿದ್ದೆ ಮಾಡಕ್ ಯಾವ್ದಾರು ಜಾತಿ ಬೇಕಾಗತ್ತೆ? ಹೊರಗಿನ ಸಾಮಾನು ಬೇಕಾಗವು? ಯಾವ ಬೇಕಾಗಲ್ಲ. ಹೆಂಗ ಪೂರ್ತಿಗೆ ವಿಶ್ರಾಂತಿ ಹೊಂದಕ್ಕೆ ಬೇಕಾಗಿಲ್ಲ ಜಗತ್ತಿನಂದೇನು. ಯಾವ ಜಾತಿ ಪಾತಿ ಏನು ಕೇಳುದಿಲ್ಲ. ಹಂಗ ನಿಜವಾದ ಸುಖ ಶಾಂತಿ ಬೇಕಂದ ಯಾವ ನಿರ್ಬಂಧ ಇಲ್ಲ. ಹೊರಗಿನ ಯಾವ ಬಾಹ್ಯ ವಸ್ತುಗಳು ನಿರ್ಬಂಧ ಇಲ್ಲ, ಜಾತಿ ನಿರ್ಬಂಧ ಇಲ್ಲ. ಅದನ್ನ ಹೊಂದಕ್ ಬರ್ತೈತಿ. ಶಾಂತಿ ಸಂಶೋಧನಾ ಕೇಂದ್ರ ಯಾವುದು ಅಂದ್ರೆ ಕಾಮ ಕ್ರೋಧಾದಿರಹಿತವಾದಂತ ಪರಿಶುದ್ಧವಾದಂತ ಅಂತಃಕರಣ. ಹೌದು, ಅಲ್ಲಿ ನಾವು ಸಂಶೋಧನೆ ಮಾಡಬೇಕು. ಎಲ್ಲ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊಂಡಂತ ಪರಿಶುದ್ಧವಾದಂತ ಅಂತಃಕರಣ. ಆ ಬಯಕೆಗಳಿದ್ವು ಅಂದ್ರೆ ಅದಕ್ಕೆ ಅಡ್ಡಿ ಆದ ಕೂಲೆ ಸೆಟ್ಟು ಬರ್ತತಿ. ಕಾಮ ಇದ್ದ ಕೂಲೆ ಕ್ರೋಧ ಇರುವುದನ. ಕಾಮ ಕ್ರೋಧ ಲೋಭ ಎಲ್ಲ ನನಗ ಆಗ್ಲಿ ಅದಿಲ್ಲ. ಅದ್ರಾಗ ಕಡು ಲೋಭ, ಅತಿ ಹೆಚ್ಚಿನ ಲೋಭ. ಏನ್ ಮಾಡಕ್ಕೂ ಹೆಸುದು ನಾವು ಅದರ ವಿಷಯದ ಸಂಗ್ರಹ ಮಾಡಕ. ಎಲ್ಲ ನನಗ ಪಾಪ ಸಂಗ್ರಹಣ ಹೆಂಗ ಸಂಗ್ರಹ ಆಗಿರ್ತದೆ ಅದು ವಿಷಯ. ಎಷ್ಟು ಮಂದಿ ಪೀಡ ಕೊಟ್ಟಿರ್ತಿ. ಲೋಭ ಮೋಹ ವ್ಯಾಮೋಹಕ್ಕೆ ಬಿದ್ದು ಕಡಿನ ಕಡೆಕಾಗುದು ಜಡ ಆಯ್ತು. ಮೋಹ ಜಾಲದಿಂದ ಪಾರಾಗುದು. ಮದ ಬರ್ತದ ನಿನಗೆ, ಹೌದಿಲ್ಲ? ಸೊಕ್ಕ ಅಷ್ಟು ಮದಗಳು ಅದಾವಲ್ಲ, ಅದು ಬರ್ತದ. ಮಾತ್ಸರ್ಯ, ಹೊಟ್ಟೆ ಕಿಚ್ಚು. ನನಗಿಂತ ಯಾರು ಹೆಚ್ಚಾದ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಮಾಡ್ತಾನ ಸಂಬಂಧ. ಹೌದಿಲ್ಲ? ನಮ್ಗಿಂತ ಚಲೋ ಮನಿ ದೊಡ್ಡ ಮನಿ ಹಾಕಿಸಿದ್ರೆ ಅದ್ರ ಹೊಟ್ಟೆ ಕಿಚ್ಚು. ನನ್ಗಿಂತ ಚಲೋ ಹೊಲ ಹಿಡದನಪ್ಪ ಅಣ್ಣ ತಮ್ಮಗಳಿಗೆ ಸೇರ್ಕಿರುದಿಲ್ಲ. ಒಂದೇ ಹೊಟ್ಟಿಲೆ ಹುಟ್ಟಿದವ್ರಿಗೆ. ಹುಡುಕಿದವ್ರು ಬೇಡ, ಅಲ್ಲೇ ನೋಡ್ಕೊ ನೀವು. ಅಲ್ಲೇ ಅವಕಾಶ ಸೇರ್ಕಿರುದಿಲ್ಲ. ನನ್ಕ ಅವ್ನು ಚಲೋ ಹಾಕಬಾರ್ದು. ಅವಾಗ ಏನಾರ ಮಾಡೋದು ಅಲ್ಲಿ ಅದಕ್ಕೆ ಹೈತಿ ಬಿಡುದು. ಹೊಟ್ಟಿ ಕಿಚ್ಚು ಬಿಡ್ತಾವ. ನಿನಗ ಹಾನಿ ಅದು. ಇವನ್ನೆಲ್ಲ ಒಳಗಿಟ್ಕೊಂಡು ಸಮಾಧಾನ ಶಾಂತಿ ಬಾಂಧ ಎಂದು ಬರ್ಬೇಕು. ನಾವು ಏನ್ ಪ್ರಚಾರ ಮಾಡ್ಲಿಕ್ಕೆ ಅನ್ನೋದು ಯಾವ ರಾಷ್ಟ್ರದ ಅಂಕೊಳ್ಳೋದತ್ತಿದ್ರು. ಶಾಂತಿ ಸಂಶೋಧನಾ ಕೇಂದ್ರ ಯಾವುದು ಅಂದ್ರೆ ಕಾಮ ಕ್ರೋಧಾದಿ ರಹಿತವಾದಂತ ಪರಿಶುದ್ಧವಾದಂತ ಅಂತಃಕರಣ. ಅಂತಃಕರಣ ಸ್ವಚ್ಛ ಮಾಡ್ಕೊಂಡ್ರೆ ಅಂದ್ರೆ ಪ್ರತಿಯೊಬ್ಬರಿಗೂ ಇದು ಅನುಭವ ಬರ್ತೈತಿ. ಆ ಕೆಲಸನೂ ಮಾಡಾಕ್ತಿಲ್ಲ, ತಯಾರಿಲ್ಲ. ಯಾಕೆ ಅದು ಹೊಲಸಾಗೈತಿ? ವಿಷಯದ ಆಶಯ ಸಂಬಂಧ ಅಂತಃಕರಣ ಮಲಿನ ಆಗೈತಿ. ಸ್ವಲ್ಪವೂ ಯಾವ ವಿಷಯದ ಆಶಯ ಉಳಿಲಂಗ ಅದನ್ನ ನಾಶ ಮಾಡ್ಕೊಂಡೆ ಅಂದ್ರೆ, ವಾಸನೆಗಳನ್ನ ನಾಶ ಮಾಡ್ಕೊಂಡೆ ಅಂದ್ರೆ ಅಂತಃಕರಣ ಸ್ವಚ್ಛ ಆಗೈತಿ. ವಾಸನೆ ಯೂರಿಸದೆ ಅಂದ್ರೆ ಆ ವಾಸನೆ ನಾಶ ಮಾಡ್ಕೊಳ್ಳೆ ಅಂತಃಕರಣ ಸ್ವಚ್ಛ ಆಗುದಿಲ್ಲ. ಅಂತಃಕರಣ ಸ್ವಚ್ಛ ಆಗದ ಹೊರತು ಮನುಷ್ಯನ ಏಕಾಗ್ರತೆ ಆಗುದಿಲ್ಲ. ಮನುಷ್ಯನ ಏಕಾಗ್ರತೆ ಆಗದ ಹೊರತಾಗಿ ಮೂಲ ವಸ್ತುವಿನ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಗಟ್ಟಿಯಾಗಿ ಉಳಿಬೇಕಂತಂದ್ರೆ ಆ ಭಾವದಲ್ಲಿ ಅಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಬೇಕು. ಅಂತಃಕರಣ ಪರಿಶುದ್ಧಿ ಇದು ಬರ್ತೈತಿ. ವಾಸನ ಒಳಗೆ ಇದ್ದು ಅಂದ್ರೆ ನಿಲ್ಲುವುದನೇ ಇಲ್ಲ. ಅಂತಃಕರಣ ಈ ಬೋಧೆ ನಿಲ್ಲುವುದನೇ ಇಲ್ಲ. ವಾಸನಾದ ಮತ್ತೆ ಹೇಳ್ಕೊಂಡು ಹೋಗ್ತಾನೆ. ಆ ಕಡೆ ಎಲ್ಲ ಕೊಡಕ್ ಆಗುದಿಲ್ಲ. ನೀನು ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ ಅಂತ. ಹೌದು, ಈ ಜಗತ್ತಿನ ಜನರೆಲ್ಲ ಸುಖದಿಂದ ಬಾಳುವಂತಾಗಲಿ ಅಂತ. ನಾ ಅಷ್ಟ ನನಗಾದ್ರೆ ಸಾಕಪ್ಪ, ಉಳ್ಕಿದವ್ರು ಹಾಳಾಗಿ ಹೋಗ್ಲಿ ಅವ್ರು. ನಮ್ದಷ್ಟು ಆರ್ ಸಾಕಪ್ಪ, ಇನ್ನು ಅವ್ರಿಗೆ ಅದಕ್ಕೆ ಬೇಕಾಗಿ ಎಲ್ಲ ಸಕಲ ಎಲ್ಲ ಜೀವಿಗಳು ಜಗತ್ತಿನ ಇರ್ತಕ್ಕಂಥ ಎಲ್ಲ ಕಾಲದವರು ಎಲ್ಲ ದೇಶದವರು ಸುಖದಿಂದ ಬಾಳುವಂತಾಗಲಿ ಅಂತ. ಈ ಮನೋಭಾವ ನಮ್ಮಲ್ಲಿ ಜಾಗೃತ ಆಗಬೇಕು.
ಆತ್ಮತತ್ವವನ್ನು ಸರಿಯಾಗಿ ಮನನ ಮಾಡಬಲ್ಲವನೇ ನಿಜವಾದ ಮನುಷ್ಯ ಅಂತಾರೆ. ನಮ್ಮ ಬಗ್ಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಎಡೆಬಿಡದೆ ಅದನ್ನು ಸಂಶೋಧನೆ ಮಾಡುವ ಆ ಅಭ್ಯಾಸದಾಗ ಯಾವ ತೊಡಗ ನಾವು ಮನುಷ್ಯ ಅಂತಾರೆ. ಮನುಷ್ಯತ್ವದ ಲಕ್ಷಣ ಏನು? ಆತ್ಮ ಸಂಶೋಧನೆ ತೊಡಗಿದಂದ್ರೆ ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ತಾನ ಬರ್ತದೆ. ಅಲ್ಲಿ ನಾನು ಅದೇನಲ್ಲ, ಯಾರಿಗಾರ ಏನಾದ್ರು ಮಾಡಿದ್ರೆ ನನಗ ಮಾಡ್ಕೊಂಡು ಇಂಥ ಮನೋಭಾವನೆ ನಮ್ಮಲ್ಲಿ ಜಾಗೃತ ಅವಕಾರ ಇಂಥ ಅವ್ರ ಸಂಘ ನಾವು ಮಾಡ್ಬೇಕು. ಅದಕ್ಕೆ ಮಹಾತ್ಮರು ಯಾರಿಗೂ ಕೆಳಕ್ಕೆ ಬಯಸಾಕ್ಬೋದು, ಮನಸ್ಸಿನಾಗ ಸಹಿತ ಮಾಡಾಕ್ಬೋದು. ನನಗ ಮಾಡ್ಕೊಂಡಂಗದ, ನನಗ ಹಾನಿ ಅಲ್ಲ. ಇನ್ನೊಬ್ಬರಿಗೆ ಯಾರಿಗಾರ ಕೆಳಕ್ಕೆ ಬಯಸಿದ್ರೆ ನನಗೆ ಕೆಳಕ್ಕೆ. ಒಳ್ಳೇದು ಮಾಡಿ ನಿನಗೆ ಒಳ್ಳೇದಾಗ ಈ ಪೂಜೆ ಹಿಡಿ, ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅಂದ್ರೆ ನಿನಗೆ ಹಿತ ಆಗ್ತದೆ. ಮಾಡಿ ನೋಡು, ಪ್ರಯೋಗ ಮಾಡಿ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡ್ತೀವಿ ಅಷ್ಟು ನಿನಗೆ ಹಿತ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಕೆಳಕ್ಕೆ ಬಯಸ್ತೀವಿ ಅಷ್ಟು ನಿನಗೆ ಕೆಳಕದ. ಇದು ಹೊಳಿವಲ್ದು ನಮಗೆ. ಇದು ಎಲ್ಲಿ ತನಕ ನಮಗೆ ಬರ್ದು ಅಲ್ಲಿ ತನಕ ನಮ್ಮ ಉದ್ಧಾರ ಆಗೋದು. ಈಗ ಸದ್ಯಕ್ಕೆ ಇಂಥ ಒಂದು ವಿಶಾಲ ಮನೋಭಾವನೆ ಮಾಡ್ಕೊಂಡಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ. ಇಲ್ಲ ಅಂದ್ರೆ ನಂದಷ್ಟೇ ಉಳ್ಕಿದೆಲ್ಲ ಹಾಳಾಗಿ ಹೋಗ್ಲಿ. ಯಾರಿಗೆ ಕೆಡಕ ಬಯಸುವ ಕಾಯ ವಾಚ ಮನಸ್ಸ, ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂತ ಆಚರಣೆ. ಇದು ಇಷ್ಟ ಇದ್ರೆ ಮತ್ತೆ ದಾರಿ ಹಿಡಿದೈತಿ. ಆತ್ಮತತ್ವದ ಪ್ರಬಲ ಅನುಸಂಧಾನ ನಡೆಯಕೈತಿ ಅಂದ್ರೆ ಈ ಸಂಸ್ಕಾರ ಗಟ್ಟಿಕೈತಿ. ನನಗೆ ಆತ್ಮತತ್ವದ ಪ್ರಬಲ ಅನುಸಂಧಾನದ ಮೂಲಕನ ವಾಮದೇವನಿಗೆ ಗರ್ಭದಲ್ಲಿ ಜ್ಞಾನೋದಯ ಆಗಿದ್ದು. ಹೌದು, 80 ವರ್ಷ ಕೇಳುದಾತ ನನಗೇನು ಆಗೋವಲ್ದಪ್ಪ ಅನ್ಸಕೈತಿ. 80 ವರ್ಷ ಶಾಸ್ತ್ರ ಕೇಳಿರು ಅವಾಗ ಏನು ಅನಿಸಲ್ಲ. ಹಿಂದಗಡೆ ಅವ ಶರೀರ ಬಿಟ್ಟೆ ತಾಯಿ ಹೊಟ್ಟೆ ಒಳಗೆ ಅವಾಗ ಜ್ಞಾನೋದಯ ಆಗ. ಯಾವಾಗ ಕೇಳೋದು ಬಿಡ್ಬೇಡ್ರಿಪ್ಪ, ದೊಡ್ಡ ಲಾಭದ ನನಗೆ. ಅದ್ರ ಪರಿಣಾಮ ಆಗೈತಿ ಇರ್ತೈತಿ, ವ್ಯರ್ಥ ಎಂದೂ ಆಗುದಿಲ್ಲ. ಸ್ವಲ್ಪ ಯಾಕಾಗೋದ, ಇದಕ್ಕಾಗಿ ಪಟ್ಟಂತ ಶ್ರಮ ಎಂದೂ ವ್ಯರ್ಥ ಆಗುದಿಲ್ಲ. ಈ ವಿಷಯ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನ ಅದು ಎಲ್ಲ ವ್ಯರ್ಥ. ಗುಡ್ಡಕ್ಕಲ್ಲು ಹೊತ್ತಂಗ ಬಾಳೆ ನೀನು. ಇದು ಹೊಳಿಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿದೈತೋ ಅವ ಇದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸ. ನಾನು ಯಾರು ಅನ್ನೋದ್ರ ಬಗ್ಗೆ ಕೇಳೋದು, ಅದರ ಬಗ್ಗೆ ಮನನ ಮಾಡೋದು, ಅದರ ಬಗ್ಗೆ ನಿಧಿಧ್ಯಾಸನ ಗಟ್ಟಿಗೊಳಿಸೋದು. ಅವಾಗ ನಮಗೆ ದಣ ಹೋಗ್ಬೋದು. ಹಿಂಗ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಅದನ್ನ ಹೊಂದಾಕ್ ಬರ್ತೈತಿ. ಎಲ್ಲಾರು ಹೊಂದಿ ಬಿಟ್ಟಾರಪ್ಪ, ಹೇಳಿದ ಕೂಡಲೇ ಕೇಳಿದ ಕೂಡಲೇ. ಅದಕ್ಕೆ ಅಭ್ಯಾಸ ಮಾಡ್ಬೇಕಾಗತ್ತೆ. ಎಡೆಬಿಡದೆ ಒಳಗ ಆಂತರಿಕವಾಗಿ ಅಭ್ಯಾಸ ಮಾಡಿದಾಗ ಆ ಸ್ಥಿತಿ ಹೊಂದಾಕ ಬರ್ತೈತಿ. ವಿವೇಕ ವೈರಾಗ್ಯಯುಕ್ತ ಸಂಸ್ಕಾರಗಳು ನಿನ್ನಲ್ಲಿ ಇದ್ರೆ ವಿಚಾರ ತೆರೆಗಳ ಗ್ರಹಣಕ್ಕವು. ಹೌದು, ಇಲ್ಲಿಲ್ಲ ಅಂದ್ರೆ ಇದು ಅನುಭವ ಬರ್ಬೇಕೇನು. ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ಹೊರ ಸಮಾಹಿತಿ ಸಿದ್ಧಿ ಪಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷಗಳು ಸತ್ಯ ಅಂತ ಸುಮ್ಮನ ಆಗುವುದಲ್ಲ. ಪರಮ ಪುರುಷಾರ್ಥವಾದಂತಹ ಮೋಕ್ಷಕ್ಕೆ ಮನನ ಉತ್ತಮವಾದಂತಹ ಸಾಧನ. ಶ್ರವಣ ಮಾಡಿದ್ಮ್ಯಾಗ ನಾವು ಮನನ ಮಾಡಬೇಕು. ಮನನ ಮಾಡ್ಲಿಲ್ಲ ಅಂದ್ರೆ ಕೇಳಿದ್ದೆಲ್ಲ ವ್ಯರ್ಥ ಆಕೈತಿ. ನೋಡಿ, ನೆನಪು ಐತೆ ನೀನು ಏನ್ ಕೇಳಿದ್ದೆ ಅನ್ನೋದು. ಮನನ ಮಾಡಿದಾಗ ಬರ್ತೈತಿ, ಅದು ನೆನಪು ಉಳಿತೈತಿ. ಯಾವಾಗಲೂ ಅದ್ರ ನೆನಪಿತ್ತಂದ್ರೆ ಆ ಭಾವದಾಗ ಇರಾಕ್ ಬರ್ತೈತಿ. ಆತ್ಮಚಿಂತನದ ಅಭ್ಯಾಸ ಯಾವಾಗಲೂ ಇತ್ತು ಅಂದ್ರೆ ಆತ್ಮಭಾವದಲ್ಲಿ ಇರಾಕ್ ಬರ್ತೈತಿ. ಮನಸ್ಸಿನಾಗ ಬೇರೆ ಅನಾತ್ಮ ಚಿಂತನೆ ನಡೀತಿ ಅಂದ್ರೆ ಆತ್ಮಭಾವದಾಗ ಇರಾಕ್ ಹೆಂಗ್ ಸಾಧ್ಯ ಐತಿ?
ಅದಕ್ಕೆ ಯಾವಾಗ ಎಡಬಿಡದೆ ಒಳಗ ಆತ್ಮಚಿಂತನದ ಅಭ್ಯಾಸ ನಡಿಬೇಕು. ಎಚ್ಚರಾದ ಕೂಲೆ ಅದ ಅಭ್ಯಾಸ. ಮತ್ತೊಂದು ಹೆಸರೇ ಇಲ್ಲ ನಮ್ಗೆ. ಸದಾ ಸಿಗುಗದ ಉದ್ಯೋಗ ಅಂತ ಆತ್ಮಭಾವದಲ್ಲಿ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡೋದು ಮನಸ್ಸನ್ನು. ಇನ್ನೊಬ್ಬರನ್ನು ಸುಧಾರಣೆ ಮಾಡಕ್ಕಾಗಲ್ಲ, ನಿನ್ನಷ್ಟು ನೀ ಸುಧಾರಣೆ ಮಾಡ. ಲೋಕದ ಡೊಂಕ ನೀ ಯಾಕೆ ತಿತ್ತಿ, ನಿನ್ ಡೊಂಕ ಅಷ್ಟು ನೀ ತಿದ್ಕೊಂಡ್ಬಿಡು. ತತ್ವ ಅಂದ್ರೆ ಅದೇನು ತೊಗರಿ ತೆತ್ತಿ ಮಾಡೀನಿ. ಯಾವ ಜಾತಿದ ಅದಂದ್ರೆ ವಸ್ತುಗಳು ಅನೇಕ ಇದಾವ, ಸುಧಾ ಆನಂದ ಅನೇಕ ನಮೂನಿ ಇಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಯಾರ ಭಕ್ತಾಗಿ ನಿದ್ದೆ ಮಾಡ್ತೀವಪ್ಪ ಅಂದ್ರೆ ವಿವೇಕ ವೈರಾಗ್ಯಯುಕ್ತ ಸಂಸ್ಕಾರಗಳು ಇದ್ದು ಅಂದ್ರೆ ವಿಚಾರ ತೆರೆಗಳ ಗ್ರಹಣಕ್ಕೆ. ಜ್ಞಾನಿಗಳಿಗೆ ಲೋಕ ಕಲ್ಯಾಣವನ್ನು ಮಾಡುವಂತ ಯಾರೂ ಹೇಳಿಲ್ಲ, ಸಾಕು ಬಿಡುವಂತ ಯಾರೂ ಹೇಳೋರಿಲ್ಲ. ನಾವಾಗಿ ನಮಗೆ ಹಿತ ಆಗೋ ಸಂಬಂಧ ಇನ್ನೊಬ್ಬರಿಗೆ ಹಿತ ಮಾಡೋದು, ಒಳ್ಳೇದು ಮಾಡ್ಬೇಕನ್ನೋದು. ಎಷ್ಟೆಷ್ಟು ಇನ್ನೊಬ್ಬರಿಗೆ ಹಿತ ಮಾಡ್ತೀವಿ ಅಷ್ಟಷ್ಟು ನಿನಗೆ ಹಿತ. ಎಷ್ಟೆಷ್ಟು ಇನ್ನೊಬ್ಬರಿಗೆ ಕೆಡಕ್ ಬಯಸ್ತೀವಿ ಅಷ್ಟು ನಿನಗೆ ಕೆಡಕ. ಶಿವಾನಂದರ ಭಕ್ತರು ಏನು ಸೊಂಬುಳ ಕುಡಿಕೆ ಭಕ್ತರು? ನೀವು ಸೊಂಬುಳ ಕುಡಿಗೆ ಒಡೆದು ಚಿಪ್ಪಾಡಿ ಆದ್ರೂ ಬಿಡೋಂಗಿಲ್ಲ. ನಿಮ್ಮ ನಿಜವಾದ ಇರುವಿನಲ್ಲಿ ಓಂಕಾರನ್ನು ಸುಧಾ ಇಲ್ಲ ಅಂತ, ಯಾವ ಶಬ್ದನೂ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಹೌದು, ಆ ಭಾವ ಸಹಿತ ಭಾವರಹಿತ ಆಗ್ಬೇಕಾಗಿತ್ತು. ಭಾವಾತೀತದ ಅದು. ಭಾವನೆಗೆ ಅದು ಬರ್ತೈತೆ ಅಂದ್ರೆ ಅದು ಮಾಯಾ. ಭಾವನೆಗೆ ಬಂದದ್ದೆಲ್ಲ ಅದು ಮಾಯಾ. ಇದು ಭಾವರಹಿತ ಭಾವಾತೀತದ. ಅದರ ಅನುಸಂಧಾನ ಮಾಡಬೇಕು. ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಯಾವುದೇ ತರದ ಕಲ್ಪನೆಗಳಿಗೆ ಭಾವನೆಗಳಿಗೆ ಅವಕಾಶ ಕೊಡದಂಗ ನಾವು ವೃತ್ತಿಯಲ್ಲಿ ನಿಲ್ಬೇಕು. ಆತ್ಮಭಾವದಲ್ಲಿ ನಿಲ್ತದೆ. ನಾವು ಏನೇನಾರ ಭಾವಿಸ್ಕೊಂತ ಕೂತ್ರೆ ಅದರಂಗೆ ಹಾಕೊಂಡು ಕೂರ್ತದೆ. ಓಂಕಾರ ಅಂದ್ರೆ ಅದು ಭಾವಿಸ್ಕೊಂಡಂಗ ಹೌದಿಲ್ಲ. ಮತ್ತೊಂದು ಗುಂಪಿನವ್ರಿಗೆ ಎಲ್ಲಿದಾವ್ರಿ? ನೀವೊಂದು ಗುಂಪಿನ ಓಂ ಅಂತಿ, ಅಲ್ಲಿ ಎಲ್ಲಿದ ಓಂ ಅನ್ನು ಸುಧಾ ಇಲ್ಲ. ಸುಮ್ಮನೆ ಇರಾಕ ಯಾವ ಓಂ ಅನ್ನೋಂಗಿಲ್ಲ, ಏನ್ ಕಾಯ್ಕ ಅನ್ನೋಂಗಿಲ್ಲ, ಸುಮ್ಮನೆ ಇದ್ದು ಬಿಡೋದು. ಸಲೆ ಸುಮ್ಮನೆ ಇರುವುದೇ ನಿಜ ಯೋಗವು ಅಂತ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ನಿದ್ದೆ ಮಾಡ್ಬೇಕಾದ್ರೆ ಯಾವ್ದ್ರ ನೆನಪಿನ ಮ್ಯಾಗ ನಿದ್ದೆ ಹೋಗ್ತೀರಿ ಅಂದ್ರೆ ಯಾವ ಆಧಾರದ ಮೇಲೆ ಹೋಗ್ತೀರಿ? ವಿವೇಕ ವಿರಹಿತರಿಗೆ ಇದು ಹತ್ತದನ ಇಲ್ರಿ. ಆನಂದವನ್ನು ಹೊಂದಲಿಕ್ಕೆ ಓಂಕಾರ ಸಂಬಂಧನೇ ಇಲ್ಲ. ಜಗತ್ತಿನ ವಸ್ತುಗಳನ್ನ ಯಾರ್ಯಾರು ಹಿಡ್ಕೊಂಡು ಕುಂತಾರ ನೋಡ್ರಿ, ಅವೆಲ್ಲ ಗೂಡ್ಸ್ ಕಂಪನಿನ. ವಜ್ಜೆ ಹೊತ್ಕೊಂತ ಇವು ಹಿಂಗೆ ಇರ್ತಾವ, ಇವು ಕೆಡೋದಿಲ್ಲ ಅಂದ್ರೆ ಕೆಟ್ಟ ಹೋಗೋ ನಾವು. ಯಾಕೆ ಅದ್ರ ಬಗ್ಗೆ ತೆರಿಗೆ ಕೆಡಿಸ್ಕೊತೀವಿ? ಎಷ್ಟು ಈ ಶರೀರ ಆಗ್ಯಾವ, ಈ ಶರೀರ ಸಂಬಂಧ ಉಪಾಧಿಗಳು ಎಷ್ಟಾಗ್ಯಾವು? ಲೆಕ್ಕ ಇಲ್ಲದಷ್ಟು ಆಗ್ಯಾವು. ಇವನ್ನೆಲ್ಲ ಹೆಂಗ್ ಬಿಡ್ಲಿಪ್ಪ? ಉಪಾಧಿ ಹಿಡ್ಕೊಂಡು ಹೆಂಗ ಮನುಷ್ಯನ್ಯಾಗ ಒಳಗೆ ಎಲ್ಲ ಇಟ್ಕೊಂಡು ಹೆಂಗ ಉಪಾಧಿ ಹೆಂಗ್ ತಪ್ಪಿಸ್ಕೊಳ್ಳಿ ಅಂದ್ರೆ ಸಾಧ್ಯ ಇದೆ? ಎಂದೂ ಸಾಧ್ಯ ಆಗೋದಿಲ್ಲ. ಎಲ್ಲ ಉಪಾಧಿಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ನಿರುಪಾಧಿಕವಾದಂತ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ.
ವಿವೇಕ ರಹಿತರಿಗೆ ಏನ್ ಮಾಡಿದ್ರು ಹತ್ತದಿಲ್ರಿ ಇದು. ಏನ್ ನಾಮರೂಪ ಹಿಡ್ಕೊಂಡು ಯಾರು ಕೂಡ್ತಾರ ಅವೆಲ್ಲ ಗೂಡ್ಸ್ ಕಂಪ್ನಿನ. ಮನಿ ಎಣಿಸ್ಕೊಂತ ಕೂಡುದು ಪೂಜೆ ಅಂತ ಯಾರು ಹೇಳಿದ್ರು ನಿಮಗೆ? ಶಿವಾನಂದ ಅಜ್ಜಾರ್ ಹೇಳ್ಯಾರ, ಕರ್ಕೊಂಬಂದಿ ಶಿವಾನಂದನ ಅಂದ್ರ ಅಜ್ಜ ಯಾರು ಹೇಳ್ಯಾರ? ನಿಜವನ್ನು ತಿಳಿದ ಆತ್ಮಜ್ಞಾನ ಒಬ್ಬನೇ ನ್ಯಾಯವಾಗಿಯೂ ಧರ್ಮವಾಗಿಯೂ ನಡೆಯಬಲ್ಲ. ಕಂಡದ್ದೆಲ್ಲ ಬೇಕೆನಿಸುವ ಆಶಾಪರರಾದ ಮಿಕ್ಕವರೆಲ್ಲ ಸ್ವೇಚ್ಛಾವರ್ತಿಗಳು. ಏನ್ ಕಂಡ್ರು ಅದು ಬೇಕಪ್ಪ ನಮಗ, ಬಿಡುದೇ ಇಲ್ಲ ಅದನ್ನ. ಯಾಕ್ರಿ? ಇರ್ಲೇ ಅದು ನಾವು, ಅದು ಇರ್ಲೇ ಇದು ಇರ್ಲೇ ಅನ್ನೋ ಎಲ್ಲಿ ಆಗ್ಬೇಕ್ರಿ ಅದು. ಯಾವುದು ಬೇಡಪ್ಪ ನಮ್ಗೆ ಈ ಜಗತ್ತಂದ್ರೆ ನಮ್ಗೆ. ನೀ ಎಷ್ಟು ಜನ್ಮ ಆದ್ರೂ ಹತ್ತದ, ಅದು ಇರ್ಲೇ ಇದು ಇರ್ಲೇ. ಇವ ತ್ವರದಾಗಿನ ಅದು ಇರ್ತೈತಿ. ಸಮಾಧಾನ ಬೇಕಾಗಿತ್ತಂದ್ರೆ ಈ ಜಗತ್ತಿನ ಸಂಬಂಧ ತಪ್ಪಿಸ್ಕೊ. ಜಗತ್ತು ಬೇಕಾಗಿತ್ತಂದ್ರೆ ಆರಾಮಿನ ಸಂಬಂಧ ತಪ್ಪಿಸ್ಕೊಂಡ ನೀನ್ ಜಗತ್ನಾಗ ಇವ್ರ ಸಂಬಂಧ ಇಟ್ಕೋ. ನೆಮ್ಮದಿ ಇಲ್ಲ ಇಲ್ಲಿ ಯಾವ ವಿಷಯ ಸಂಬಂಧ ಇಟ್ಕೊಂಡ್ರೆ ನಿನಗೆ ನೆಮ್ಮದಿ ಇರ್ತೈತಿ? ಎಲ್ಲಾ ಸಂಬಂಧ ತಪ್ಪಿದಾಗ ಎಲ್ಲರಿಗೂ ಅನುಭವ ಬರ್ತೈತಿ. ವಿಷಯಗಳ ಸಂಬಂಧ ತಪ್ಪಿದಾಗ ಪ್ರತಿಯೊಬ್ಬರಿಗೆ ನೋಡ್ಕೊ ನಿಮ್ಮ ಅನುಭವ. ಅದು ನೀ ದೈತ್ಯಾಗಿ ಯಾವ್ದ್ರ ಸಂಬಂಧ ಐತಿ? ಯಾವ್ದಾರ ನೆನಪಿಲ್ಲೇ? ನೀ ಆನಂದದ ನೆನಪಿನಾಗ ಐತಿ, ಎಲ್ಲಾ ನೆನಪು ಕೈ ಬಿಟ್ಟಿದ್ದೆ, ಆರಾಮನ ಐತಿ. ಹಂಗ ಎಚ್ಚರಿಕೆ ಒಳಗೆ ಯಾವ್ದಾರ ನೆನಪು ಮಾಡ್ದಂಗ ಇದ್ದೆ ಅಂದ್ರೆ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಏನ್ ಅದು ಗಾಢ ಆದ ಅಂದ್ರೆ ತೀರ್ತಿ ಏನ್ ತಾನೇ ಉತ್ತಾರ ಆಗ್ಬೇಕದು. ಏನ್ ಇಲ್ಲ ಅಂದ್ರೆ ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಯಾರ ಎಬ್ಸರಿ ಹೇಳ್ತಾರ ಅಂತಿದ್ರು. ಎಲ್ಲ ವಾಸನೆ ನಾಶ ಮಾಡ್ಕೊಂಡ ವೃತ್ತಿ ತದಾಕಾರ ಆತು ಅಂತಂದ್ರೆ, ಎಲ್ಲ ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಅಂತಂದ್ರೆ, ಎಲ್ಲ ನಾಶ ಕಲ್ಪನಾ ರಹಿತ ಆತಂದ್ರೆ ಎಲ್ಲರಿಗೂ ಅದು ಅನುಭವ ಬರ್ತೈತಿ. ಒಮ್ಮೆ ಅದನ್ನು ಹೊಂದಿದ ಮ್ಯಾಗ ಅದ ಭಾವದಾಗ ಇರ್ಬೇಕು ಅನಿಸ್ತದೆ. ಈ ಮಾಡೋ ಎಲ್ಲ ಕಲ್ಪನಾದಾಗ ಏನೇನ್ ಮಾಡ್ತೇವೆ ಎಲ್ಲ ವ್ಯರ್ಥಪ ಇದು ಅನಿಸ್ತದೆ. ಏನ್ ಅಂತರಂಗದ ಮಾಲಿನ್ಯ ಹೋಗ್ಬೇಕು ನೋಡ್ರಿ ಮೊದಲು. ಅದ ವಿಷಯದ ಮಾಲಿನ್ಯ. ಅದನ್ನ ಕಳ್ಕೊಂಡಾಗ ಅಂತಃಕರಣ ಸ್ವಚ್ಛ ಆಕತಿ. ಅದು ಸ್ವಚ್ಛ ಆಗೋದ್ರಾಗ ಅನುಭವ ಬರಕ್ ಶುರು ಆಕತಿ. ಏನ್ ವಾಸನ ಏನದಾವಲ್ಲ ಅವನ ತ್ಯಾಗ ಮಾಡ. ಅದರಿಂದ ಅಂತಃಕರಣ ಮಲಿನ ಆಗೈತಿ. ವಾಸನ ಇತ್ತು ಅಂದ್ರೆ ವಿಷಯ ವಾಸನೆಗಳು, ಅಂತಃಕರಣ ಹೊಲಸಾಗೈತಿ. ಕೈ ಬಿಡವನ. ಅದಕ್ಕ ಸನ್ಯಾಸ ಅಂತಾರ. ಸನ್ಯಾಸ ಆಗೋದಂದ್ರೆ ವಾಸನಾ ತ್ಯಾಗ. ಈ 5 ಇಂದ್ರಿಯಗಳ ಭೋಗ ವಾಸನೆಗಳೇನದಾವಲ್ಲ ಅವನು ಕೈ ಬಿಡ. ಅದರಿಂದ ಏನೂ ಲಾಭ ಇಲ್ಲ ಅಂತ. ಎಲ್ಲಿ ತನಕ ವಾಸನ ನಾಶ ಮಾಡ್ಕೊಳಕ್ ಆಗುದ್ರ ಅಲ್ಲಿ ತನಕ ನಿನಗೆ ತೇಕು ತಪ್ಪುದಿಲ್ಲ. ಜನ್ಮ ಅಂತ ತಿರುಗ್ಬಿಡ್ತದೆ. ಇದಕ್ಕೆ ಅಭ್ಯಾಸ ಮಾಡಿದಾಗ ಹೊಕ್ಕ ವಾಸನೆಗಳೆಲ್ಲ ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನಗಳು ಮಾಡ್ಲಿಕ್ಕೆ ಅಂದ್ರೆ ಅದ ಭಾವದಾಗ ಇರ್ಬೇಕು ಅನಿಸ್ತೈತಿ. ಯಾವ್ದಾರ ವಸ್ತುವನ್ನು ಹೊಂದಿ ಅದನ್ನು ಹೊಂದಬೇಕನ್ನೋ ಇಚ್ಛಾ ಆಗುದಿಲ್ಲ ನಮ್ಗೆ. ಯಾವ ವಿಷಯದ ಇಚ್ಛಾನೂ ಆಗುದಿಲ್ಲ ನಾವು. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿ ಯಾವ ಅನುಭವ ತಗೊಳಕ್ ಪ್ರಯತ್ನ ಮಾಡವಾಗ ಹೊರಗಿನ ಜಗತ್ತಿನಾಗ ಏನಾರು ಮಾಡ್ಬೇಕು ಅನ್ನೋದಿಲ್ಲ. ಒಳ್ಳೆ ನೋಡುದು ನಿದ್ದೆ ಮಾಡ್ಬೇಕಾದ್ರೆ ಯಾವ್ದಾರ ನೆನವುನ್ಯಾಗ ಹೋಗ್ಯಾನ, ಯಾವ್ದಾರ ವಸ್ತುವನ್ನ ಹಿಡ್ಕೊಂಡು ಹೋಗ್ಯಾನ. ಯಾವ್ದು ಬೇಕಾಗಿಲ್ಲ, ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲ. ವಿವೇಕ ರಹಿತರಿಗೆ ತತ್ವದನ ಇಲ್ಲ. ಅಜ್ಞಾನವನ್ನು ಹೊಂದಲಿಕ್ಕೆ, ಆನಂದವನ್ನು ಹೊಂದಲಿಕ್ಕೆ ಓಂಕಾರದ ಸಂಬಂಧನ ಇಲ್ರಿ. ನಾಮರೂಪ ಯಾವ ಹಿಡ್ಕೊಂಡು ಕುಂತಾವೆಲ್ಲ ಗೂಡ್ಸ್ ಕಂಪನಿನವು. ಮನಸ್ಸಿನ ಭೋಗಲಾಲಸ ಮೊದಲೇ ನಾಶ ಮಾಡ್ಕೋದನ್ನು.
ಅಂದ್ರೆ ಅಂತಃಕರಣ ಪರಿಶುದ್ಧಿ ಆಕತಿ. ಯಾವ ಋಷಿಗಳು ವಿಷಯದಿಂದ ಸುಖ ಸಿಗ್ತದೆ ಅಂತ ಅದ್ರ ಬಗ್ಗೆ ಚಳವಳಿ ಹುಡ್ರಿ ಅಂತ ಕಲಿಸಿದ್ರು ನಿಮ್ಗೆ? ಮುಂಜಾನೆ ಸಂಜೆ ಮಟ್ಟ ಬರೇ ವಿಷಯ ಸಂಗ್ರಹ, ವಿಷಯ ಭೋಗ, ಇದರ ವೇಳೆ ಕಳೆದತ್ತೆ. ಯಾವ್ದು ಜೀವನ್ ಮುಕ್ತರಿಂದ ಜಗತ್ತಿಗೆ ಕಲ್ಯಾಣ ಅನ್ನೋದು ಇಲ್ಲ, ಎಲ್ಲರಿಗೂ ಕಲ್ಯಾಣ. ಮಾನವನ ಪರಮ ಧ್ಯೇಯ ಎಲ್ಲರಿಗೂ ಅದು ಒಂದ ಅದ. ಆದ್ದರಿಂದ ಅದನ್ನು ಪಡಿಲಿಕ್ಕೆ ಎಲ್ಲರಿಗೂ ಸಾಧನನೂ ಒಂದ. ಆನಂದ ಯಾವ ಪುಸ್ತಕದಾಗ ಹುಡುಕಿರೋ ಸಿಗುದಿಲ್ಲ, ನಿನ್ನೊಳಗೆ ಇದ್ದದ್ದು. ಕೇಳಿದಾಕ್ಷಣ ಇದು ಹೋಗೋದಿಲ್ಲ. ಒಮ್ಮಿಗೆ ಕಸಕ್ಕನ ಅದು ಹೋಗೋದಿಲ್ಲ. ಇದಕ್ಕೆ ಅಭ್ಯಾಸ ನಿರಂತರ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ವಾಸನೆಗಳ ಕ್ಷೀಣ ಹಾಕೊಂತ ಬರ್ತಾವ. ಶ್ರವಣ ಮಾಡ್ಕೊಂತ ಲಕ್ಷಾರ್ಥದಲ್ಲಿ ಮನಸ್ಸನ್ನ ತೊಡಗಿಸಿದಾಗ ಅನುಭವ ಬರ್ತೈತೆ. ಅದನ್ನ ಬಿಟ್ಟುಕೊಟ್ಟು ಹೊರಗೆ ಏನಾರು ಮಾಡ್ಕೊತ ಕೂತ್ರೆ ಮನಸ್ಸನ್ನ ಅಂತರ್ಮುಖಿಯಾಗಿ ಅದರ ಆನಂದ ಸಂಶೋಧನೆ ಮಾಡ್ಬೇಕು. ಏನು ಹೊರಗೆ ಜಾತ್ರೆ ಮಾಡ್ಕೊಂತ ಕುಂದಿರ್ಬೇಕು. ಮಾನವ ಮೊದಲೇ ಸಾಕಷ್ಟು ರಂಜನೆ ಒಳಗೆ ಬಿದ್ದೆ ಸಮಾಧಾನ ಶಾಂತಿ ಕೆಡಿಸ್ಕೊಂಡ. ಮತ್ತಷ್ಟು ರಂಜನಾದ ಕೆಡು ಕೆಲಸ ಏನೈತಿ? ಅದಕ್ಕ ಆಗದು ವರ ವಿವೇಕಿಗೆ ಮುಕುತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಅವು ಹಿಂದಿನ ಜನ್ಮದ ಅದನ್ನ ಮಾಡ್ಬೇಕಿದ್ರೆ ಬೇಷಕ್ಕೆತ್ತು, ಇದನ್ನ ಮಾಡಿದ್ರೆ ಬೇಷಕ್ಕೆತ್ತು ಅನ್ನೋ ವಾಸನ ಅವು ಮತ್ತೆ ವ್ಯಕ್ತ ಆಗ್ತಾವ. ಅದನ್ನ ಮಾಡ್ಕೊಂತ ಹೋಗ್ತಾವ. ಅವು ಅಡ್ಡಿಯನ್ನು ಉಂಟು ಮಾಡ್ತಾವ. ಬೇಕಾದಂತ ಶನಿ ಅದಾನಂದ್ರು ಇದನ್ನ ಒಳಗ ವಾಸನೆಗಳು ಹಂಗ ಅದಾವ. ಎಳಷ್ಟು ಉಳಿಬಾರ್ದು ನೋಡ್ರಿ. ಜಗತ್ನಾಗ ಏನಾರು ಹೊಂದಬೇಕು ಮಾಡ್ಬೇಕು ಅನ್ನೋದು ಅಂತವ್ರ ಕೆಲಸ ಇದು. ನಾ ಜಗತ್ನಾಗ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಕನಸು ಕಾಣ ಹೋಗಿದೆ, ಎಂದೂ ಸಾಧ್ಯ ಆಗುದಿಲ್ಲ. ಏನ್ ಮಾನವನ ಪರಮ ಧ್ಯೇಯ ಎಲ್ಲರಿಗೆ ಅದು ಒಂದ ಅದ. ಮತ್ತ ಅದನ್ನ ಪಡಿಲಿಕ್ಕೆ ಸಾಧನನೂ ಒಂದ ಅದ. ಆನಂದ ಪುಸ್ತಕದೊಳಗಿಲ್ಲ, ಅದು ಅಂತರಂಗದಲ್ಲಿ ಅದು. ಹೇಳಿದಾಕ್ಷಣ ಕೇಳಿದಾಕ್ಷಣ ವಾಸನಾ ನಾಶ ಆಗುವುದಿಲ್ಲ. ಶ್ರವಣ ಮಾಡ್ಕೊಂತ ಲಕ್ಷಾರ್ಥದಲ್ಲಿ ಮನಸ್ಸು ತೊಡಗಿಸ್ಬೇಕು. ಆಂತರಿಕ ಅಭ್ಯಾಸ ಮಾಡೋರ್ ಕೆಲಸ ನೋಡ್ರಿ. ಹೊರಗೆ ಏನು ಮಾಡೋ ಕೆಲಸ ಇಲ್ಲ ಅನ್ನೋ ಅವ್ನ ಕೆಲಸ ಇದು. ಹೃದಯದ ಭೋಗಾಸಕ್ತಿ ಏನೈತಿಲ್ಲ ಪೂರ್ಣ ನಾಶ ಆಗ್ಬೇಕು. ಅದೆಲ್ಲ ಸೂಕ್ಷ್ಮ ಶರೀರದೊಳಗೆ ಆಸಕ್ತಿ ಗಟ್ಟಿ ಕುಂತು ಬಿಟ್ಟತಿ. ಆಸಕ್ತಿ ಬೆಳೆಯಲಾಕ ನೆನಪನ ಪ್ರೇರಣೆ ಶಕ್ತಿ ಅದು. ಅದ್ರಾಗ ಆಸಕ್ತಿ ಹೆಚ್ಚಾಕತಿ. ಬಾಳೆದ್ ನೆನಪು ಮಾಡಿ ಮಾಡಿ ಬಾಳೆದಾಗ ಆಸಕ್ತಿ ಹೆಚ್ಚಾಗತಿ. ಅದನ್ನ ನೆನಪು ಮಾಡೋದು ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ಅದ್ರಾಗ ಆಸಕ್ತಿನೂ ಉಂಟಾಗುದಿಲ್ಲ. ನಮ್ಗೆ ಅನಾಸಕ್ತಿ ತನ್ನಿಂದ ತಾನು ಬರಾಕ್ ಶುರು ಆಗ್ತೈತಿ. ಏನ್ ಒಳಗೆ ಎಡೆಬಿಡದೆ ಅಭ್ಯಾಸ ಆತ್ಮಚಿಂತನದ ಅಭ್ಯಾಸ ನಡೀತಿ ಅಂದ್ರೆ ಬಾಳೆದೇನ ಆಸಕ್ತಿ ಕಡಿಮೆ ಆಗ್ಬಿಡ್ತೈತಿ. ಮಾನವ ಮೊದಲೇ ರಂಜನಾ ವ್ಯವಹಾರದ ಶಿಕೊಂಡು ಒದ್ದಾಡ್ಲಿಕ್ಕತ್ತಾನ. ಮತ್ತಷ್ಟು ರಂಜನಾದ ಕೆಡು ಕೆಲಸ ಏನಿತ್ತು? ಜಡ ಶರೀರ ಹೋಗೈತಿ ಅಂದ್ರು ಭೋಗ ಲಾಲ್ಸ ಹೋಗಿರ್ತಿಲ್ಲ. ಸೂಕ್ಷ್ಮ ಶರೀರದೊಳಗೆ ಅದು ಗಟ್ಟಿ ಹಾಕೊಂಡಿರ್ತದೆ. ಶರೀರವೇ ನಾನೆಂದು ಹಿಡಿದುಕೊಂಡಿರುವ ಮನಸ್ಸಿನ ಹೊಲಸನ್ನ ಮೊದಲ ತೆಗೆದು ಹಾಕಿದನು. ಹೌದು, ಮೈಲಿಗೆ ಆದದ್ದು ಈ ದೇಹ ಭಾವದಿಂದನ.
ಶರೀರ ತಾದಾತ್ಮ್ಯ ಭಾವ ಅಂತಂದ್ರೆ ಹೊಲಸ ಆತೀನಿ. ಈ ಜಡ ಪಂಚಭೂತಾದಿಗಳ ಭಾವ ನಿನ್ನ ಮನುಷ್ಯನ ಮಾಲಿನ್ಯವನ್ನೆಲ್ಲ ಕಳಿತೈತಿ, ಹೊಲಸು ಮಾಡ್ತೈತಿ, ಅದು ಮಲಿನ ಮಾಡ್ತೈತಿ. ಆ ಭಾವ ತೆಗದ ಅಂದ್ರೆ ಜಡ ಭಾವ ಹೋತಂದ್ರೆ ಅಂತ ಕಣ ಸ್ವಚ್ಛ ಇರ್ತದೆ. ಇದಕ್ಕಿದ್ದಂಗ ಅದು ತಳ 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 ಹೊಳಿತೈತಿ ಅಂದ್ರೆ ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ಆತ್ಮಭಾವ ಗಟ್ಟಿ ಆಕೈತಿ. ಒಮ್ಮೆ ಅದ ಗಟ್ಟಿ ಆತಂದ್ರೆ ಅದೇ ಭಾವದಾಗ ಇರ್ಬೇಕು ಅನಿಸ್ತೈತಿ ನನಗೆ. ಮತ್ತೆತ್ತು ಹೋಗುದಿಲ್ಲ ಮನಸ್ಸು. ಅನ್ಯ ಕಲ್ಪನೆಗಳು ಅನ್ಯ ಭಾವನೆಗಳನ್ನೆಲ್ಲ ಅಳದ ಉಳ್ದಾಗ ಅದಕ್ಕೆ ಮುಕ್ತಿ ನಿನಗೆ. ಜೀವ ಭಾವ ಅಂದ್ರೆ ಅನ್ಯ ಕಲ್ಪನೆಗಳನ್ನ ಮಾಡಿದ್ದ ಅದು ಜೀವ ಅಂದ್ರೆ. ಅನ್ಯ ಭಾವನೆಗಳ ಅನ್ಯ ಕಲ್ಪನೆಗಳನ್ನ ಅಳಿದಂತಹದ್ದೇ ಆದದ ಅದು, ಅದಕ್ಕೆ ಮುಕ್ತಿ ಅಂತ. ಯಾವುದೇ ಅನ್ಯ ಭಾವನೆ ಇಲ್ಲ, ತನ್ನ ಭಾವ ಬಿಟ್ಟು ಅನ್ಯ ಭಾವನೆಯನ್ನು ತಾಳಿದ್ದು ಅದಕ್ಕೆ ಜೀವ ಅಂದರು. ಆ ಅನ್ಯ ಭಾವನೆಯನ್ನೆಲ್ಲ ಕಳ್ಕೊಂಡದ್ದು ಅದಕ್ಕೆ ಮುಕ್ತ ಅಂತ. ನಾವು ಮುಕ್ತ ಆಗ್ಬೇಕಾಗೈತಿ. ಬರೀ ಏನಾರ ಹಿಡ್ಕೊಂಡು ಹಿಡ್ಕೊಂಡು ಯಾಕ್ರಿ ಅದೇ ವ್ಯವಹಾರದಾಗ ತೊಡಗಿಬಿಡು. ತೋರಿ ಹಿಡ್ಕೋ, ಎಷ್ಟು ಮನಮೋಹಕದವ ಪಾರ ಅಂದವನು ಚಂದ ಅದವನು, ಕೆಟ್ಟ ಹೋಗೋಣದು. ಅದ ಕಡೆ ಲಕ್ ಕೊಳಕ್ ಹೋಗೋಣ ಅಂತ, ಇರುವಿಕೆ ಕಡೆ ಲಕ್. ಜಡ ಶರೀರ ಹೋಗೈತಿ ಅಂದ್ರು ಭೋಗಾಸಕ್ತಿ ಹೋಗಿರ್ತಲ್ಲ. ಸೂಕ್ಷ್ಮ ಶರೀರದೊಳಗೆ ಗಟ್ಟಿಯಾಗಿ ಕುಂತಿರ್ತದ. ಶರೀರ ಮುದುಕಾದ್ರೂ ಅದು ಹೋಗುದಿಲ್ಲ. ಮುದುಕೆ ಎಲ್ಲ ಹೋಗೈತಿ ಬಿಡು, ಇಲ್ಲದಲ್ಲಿ ಹಿಡ್ಕೊಂಡ್ ಕುಂತಿರ್ತಾವ. ವಯಸ್ಸು ಹೋಗೈತಿ ಅಂದ್ರೆ ತಿನ್ನು ಆಸೆ ಕಡಿಮೆ ಆಗೈತಿ ಅಂತ ನೋಡ್ಕೊರಿ, ಯಾವ ಮುದುಕಿ ಕಡಿಮೆ ಆಗೈತಿ. ಎಲ್ಲ ವಾಸನಾದಿಗಳು ಹಂಗ ಅದಾವ್ರಿ. ನೋಡೋದು, ಮೂಸಿ ನೋಡೋದು, ಮುಟ್ಟು ಎಲ್ಲ ವಾಸನೆ. ಶರೀರ ಮುದುಕಾಗೈತಿ ಅಂದ್ರು ಕೈ ಕಾಲೆಲ್ಲ ಅಂಟಕಾಕತ್ತವಪ್ಪ, ಎಲ್ಲ ಗೂಡಿ ಗಟ್ಟೈತಿ ಅಂದ್ರು ವಾಸನಾ ನಾಶ ಆಗೋದು. ಅದಕ್ಕೆ ಈ ಶರೀರ, ಮನುಷ್ಯನ ಶರೀರ ಇದ್ದಾಗ ಈ ವಾಸನೆಗಳನ್ನ ನಾಶ ಮಾಡ್ಕೊ. ಇಲ್ಲಾಂದ್ರೆ ವಾಸನೆಗೆ ಅನುಗುಣವಾಗಿ ಜನ್ಮ ಬರುದು. ನನಗೆ ಮಾಡಕ್ ಕರ್ಮಗಳನ್ನ ಮಾಡ್ಲಿಕ್ಕಷ್ಟೇ ಅಂತ ಜನ್ಮ ಬರ್ತದೆ. ಸ್ವಾಮಿಗಳು ಅಂದ್ರೆ ಈ ಶರೀರ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಶರೀರ ಭೇಟಿ ಆಯ್ತಿ, ಅವ್ರು ಭೇಟಿ ಆತ ನಿನಗೆ. ಬರೀ ಮ್ಯಾಗಿನ ಅಂಗಿ ನೋಡಿರಿ ಏನಾತಿ ಅಂದ್ರ. ಶಿವಾನಂದರ್ನ ಯಾರು ನೋಡಿರಿ? ನೀನು ಶಿವಾನಂದ ಆದಾಗ ಶಿವಾನಂದನ್ ನೋಡಾಕ್ ಬರ್ತೈತಿ. ಅವ ಅರಿವಿಸ್ಕೊಳ್ಳೋ ವಸ್ತು ಅದು ಶಿವಾನಂದ ಅಲ್ಲ. ನಾಮರೂಪಗಳೆಲ್ಲ ಅರಿವಿಸ್ಕೊಳ್ತಾವಿಲ್ಲ. ಅದೇ ಹಂಗ ಆಕಾರ. ನೀನು ಅದ, ನಾನು ಶಿವಾನಂದ ಅಂತ ಉಂಟು. ಎಂದಿಗೆ ಸಾಧ್ಯ ಆಗ್ಬೇಕು? ಕರೆ ಹೇಳ್ರಿ, ಶಿವಾನಂದರ ಮ್ಯಾಗ ಭಕ್ತಿ ಯಾರಿಗೈತಿ? ವಿಷಯ ವಸ್ತುಗಳ ಕಡೆನಲ್ಲ, ಅವ್ರ ಹೆಸರಿನ ಮ್ಯಾಗ ಇವ್ ಸಿಗ್ತಾವ ಅನ್ನೋ ಸಂಬಂಧ ಅದ್ರ ಮ್ಯಾಗ ಭಕ್ತಿ. ಎಲ್ಲ ತೂರ್ ಎಡಗ್ತಾವ. ಜಗತ್ತಿನ ಯಾವ ವಸ್ತುಗಳನ್ನು ವರ್ಗಿಸ್ಕೊಂಡ್ರು ಲಾಭ ಇಲ್ಲ ಅನ್ನೋ ಹೊಳಿಬೇಕಲ್ಲ. ಹೊಳದವ ಕೈ ಬಿಡ್ತಾನಂದ್ರ ಇಲ್ಲಿ ಹೊಳಿ ಮುಟ್ಟ ಹಾಗೆ ಜನ್ಮ ಜನ್ಮಾಂತರ ಇದನ್ನ ಹಿಡ್ಕೊಂಡ ಇದ ವಾಸನ ಕಟ್ಕೊಂತಿರ್ತೈತಿ ಜೀವ. ಬಾಳ ಕಠಿಣ ಐತಿ ಇದು, ಹೋಗುದು ಬಾಳ ಅತಿ ಕಠಿಣ. ಇದನ್ನ ಹೆಂಗಾರ ಮಾಡಿ ಶುದ್ಧ ಮಾಡ್ಯಾರ ಹೊಂದ್ಬೇಕಂತ ಬಾಳ ಪ್ರಯತ್ನ ನಡೆಸಿ. ಎಲ್ಲಾ ಹೋಗ್ಲಿಪ್ಪ, ಬದುಕಿರ್ ಸಾಕು. ನಾವು ಬದುಕ್ಯಾರ ಏನ್ ಮಾಡವ್ ನೀನು? ಇಷ್ಟೆಲ್ಲಾ ಖರ್ಚು ಮಾಡಿ ಬದುಕಿಸಿದ ಉಪಯೋಗ ಮತ್ತು ಅದನ್ನ ಮಾಡವ. ಈ ಶರೀರ ನಾನು ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮ್ ಇರ್ತೀನಿ ನೋಡು. ಇದನ್ನ ಹಚ್ಕೊಂಡು ಒದ್ದಾಡ್ಲಿಕ್ಕೆ ನೀನು.
ಮಾನವ ಮಾತ್ರಗೆಲ್ಲ ಬೇಕಾದದ್ದನ್ನು ತಿಳಿಸುವಂತ ವಿದ್ಯೆಗೆ ಜ್ಞಾನ ಅಂತಾರೆ. ಅದಕ್ಕೆ ಶ್ರೇಷ್ಠ ವಿದ್ಯೆ ಅಂತಾರೆ. ಮಾನವ ಮಾತ್ರಗೆಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಬೇಕಾಗಿದೆ. ಅವ ಎದರ ಕಡೆನೂ ಲಕ್ಷ್ಯ ಕೊಡಕ್ ಹೋಗುದಿಲ್ಲ. ಅವ ಆರಾಮ ಎಲ್ಲೈತಿ ಹೆಂಗೈತಿ ಅದರ ಕಡೆ ಇರುವಿನ ಕಡೆ ಲಕ್ಷ್ಯ ಕೊಡ್ತಾನ. ಅದರ ಅನುಸಂಧಾನದಾಗ ಇರ್ತಾನೆ ಯಾವಾಗಲೂ. ಮಾನವ ಮಾತ್ರಗೆಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬೇಕಾಗೈತಿ. ಪಿಸಾಚಿ ಮತ್ತು ದೇವತೆಗಳ ಶರೀರ ಏನದ ಅದು ಸೂಕ್ಷ್ಮ ಶರೀರ ಇರುತ್ತೆ. ಅದು ವಾಸನ ಕಟ್ಕೊಂಡ ತಿರುಗ್ತಾವ್ರಿ. ಏನ್ ವಾಸನ ತೃಪ್ತಿ ಪಡಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾರೆ, ತೃಪ್ತಿ ಪಡಿಸಕ್ ಆಗೋದನ್ನ ಇಲ್ಲ. ಅದಕ್ಕೆ ಈ ಮನುಷ್ಯನ ಜನ್ಮಕ್ಕೆ ಬಂದಾಗ ಇವುಗಳಿಂದ ಬಿಡುಗಡೆ ಆಗ್ಲಿಕ್ಕೆ ನಮಗ್ ಬರ್ತೈತಿ. ವಾಸನೆಗಳನ್ನ ನಾಶ ಮಾಡ್ಕೊಂಡು ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ಮಾನವ ಶರೀರ ಭೂಮಿನೂ ಹೌದು, ಕರ್ಮ ಭೂಮಿನೂ ಹೌದು. ಬಾಲ್ಯಾವಸ್ಥೆಯಲ್ಲಿ ಪಾಪ ಪುಣ್ಯಗಳ ಸಂಬಂಧ ಇರುವುದನ್ನ ಇಲ್ಲ. ಕೌಮಾರ್ಯ ಅವಸ್ಥೆಯಿಂದ ಪಾಪ ಪುಣ್ಯಗಳ ದುಡಿಕೆ ಶುರುವಾಗೈತಿ. ಸಣ್ಣವಿದ್ದಾಗ ಅದಕ್ಕೇನು ಅನಿಸೋದಿಲ್ಲ, ಅವ್ ಗೊತ್ತಿಲ್ಲ, ಅದ್ ದಾಖಲಾತಿ ಆಗುದಿಲ್ಲ ಅಂತ. 18 ವರ್ಷದಿಂದ ದಾಖಲಾತಿ ಚಾಲು ಆತ. ಮನುಷ್ಯನ ಅಪರಾಧ ಯಾವಾಗ ಮಾಡ್ತಾನ? ಬಾಲಾಪರಾಧ ಅದ, ಹೌದಿಲ್ಲ? ಬಾಲಾಪರಾಧಿಗಳಿಗೆ ಶಿಕ್ಷಾ ಇಲ್ಲ. ನೀವು ಪ್ರೌಢಾವಸ್ಥೆಗೆ ಬಂದ್ ಏನ್ ಮಾಡ್ತಿಲ್ಲ, ತಿಳಿದ ಗೊತ್ತಿಲ್ಲೇ ಆಗಿರ್ತಾವ ಪಾಪವು. ಅದೇನ ಇದಾಗೋದಿಲ್ಲ. ಇದು ತಿಳುವಳಿಕೆ ಬಂದ್ ಮಾಡ್ತೀಯಲ್ಲ, ಇದು ಅಪರಾಧಕ್ಕೆ ದಾಖಲಾತಿ ಆಕೈತಿ ನಿನಗೆಲ್ಲ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಬರ್ತಾವ ನೀನು. ಹೌದು, ಕೌಮಾರ್ಯ ಅವಸ್ಥೆಯಿಂದಲೇ ಪಾಪ ಪುಣ್ಯಗಳ ದುಡಿಗೆ ಶುರುವಾತು. ಹಸಿವೆ ಆದವನಿಗೆ ಊಟ ಮಾಡಿದಾಗಲೇ ತೃಪ್ತಿ ಆಗುವಂತೆ ಹಂಗೆ ಮುಮುಕ್ಷವಾದವನು ಸಾಧನೆ ಮಾಡುವುದರಿಂದಲೇ ಮುಕ್ತನಾಗುತ್ತಾನೆ. ಹೊರಗಿನದನ್ನು ಬಿಡಾಕ್ ಬರ್ತೈತಿ, ಬಿಡ್ಲಿಕ್ಕವಲ್ಲ. ವಾಲ್ಯ ಅಂದ್ರೆ ಹೋಗು. ಒಳಗಿನದನ್ನ ಎಲ್ಲಿ ಬಿಡಾಕ್ ಬರ್ತೈತಿ? ಒಳಗಿನದ ಹಿಡ್ಕೊಂಡು ಕುಂತಿಯಲ್ಲ, ಎಲ್ಲಿ ಎಲ್ಲಿ ಬಿಡ್ಬೇಕಂದ್ರೆ ಮನಸ್ಸಿನಾಗ ಬಿಡ್ಬೇಕದು. ಎಲ್ಲ ಒಳಗ್ ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿ ಮನಸ್ಸಿನಾಗ ಅದನ್ನ ಖಾಲಿ ಮಾಡು. ಏನ್ ಒಳಗೇನ್ ಹಿಡಿದಿ ಅದನ್ನೆಲ್ಲ ಖಾಲಿ ಮಾಡಿ, ಹೊರಗಿಂದ ಏನು ಅದನ್ನ ಅವಶ್ಯಕತೆ ಹಿಡ್ಕೊಳ್ಳೋದು. ಒಳಗಾದ ಸುಖ ಕೊಡ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯನ್ನ ಮೊದಲು ಕಳ್ಕೊಯ್ತು. ವಿವೇಕದ ಸತತ ಅಭ್ಯಾಸದಿಂದ ಈ ತಪ್ಪು ತಿಳುವಳಿಕೆ ನಿವಾರಣೆ ಮಾಡ್ಕೊಳಕ್ ಬರ್ತೈತಿ. ಏನ್ ಸತತ ಅಭ್ಯಾಸ ಮಾಡಿದಾಗ ಯಾವ ವಾಸನ ಉಳಿದು ಎಲ್ಲ ವಾಸನೆಗಳ ನಾಶ ಆಗ್ತಾವ ನೋಡ್ರಿ. ವಾಸನ ನಾಶ ಮಾಡ್ಕೋಬೇಕಂದ್ರೆ ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸದಾಗ ತೊಡಗ್ಬೇಕು ನಾವು. ಬಾಕಿರಿ ಏನ್ ಮಾಡಿರೋ ವಾಸನ ನಾಶ. ಆಡಂಬರ ಹೂ ಏರ್ಸಿನಿ, ಪತ್ರಿ ಏರ್ಸಿನಿ, ಅಭಿಷೇಕ ಮಾಡಿನಿ, ಗಂಟಿ ಬರ್ಸಿನಿ, ವಾಸನ ಹೋಗೋದಿಲ್ಲ. ಮಂಗಳಾರತಿ ಅಂದ್ರೆ ಅದು ಹೊಕ್ಕ ಉಂಟ್ರಿ ವಾಸನ. ಯಾಕ್ರಿ ಬಾಳ ಚಲೋ ಅಂತ ಅನ್ಪ ಮಂಗಳಾರತಿ ಅಂತ. ಅನ್ನ ಹಚ್ಚಿದ ಕುಲ ಅದನ್ನ ಜಿಗ್ದ ಅನ್ನ ಹಚ್ಚಿದ. ಹೌದು, ಬರೀ ಅದನ್ನ ಮಾಡ್ಕೊಂತ ಕುಂಡ್ರು ವಾಸನ ಹೋಗ್ಯಾವ. ಮಂಗಳಾರತಿ ಅಂದ್ರೆ ಅಂತ ಸ್ವಚ್ಛ ಆಕೈತಿ. ಏನ್ ಯಾರ್ಯಾರ ವಾಸನ ಹೆಂಗ ಅವ್ರಿಗೆ ಗೊತ್ತವು. ಅವು ಪೂರ ಎಷ್ಟು ಕಡಿಮೆ ಅವ ಅವಂಗ ಹಿತ ಅದ. ವಿಷಯ ವಾಸನ ನಾಶ ಮಾಡ್ಕೊಳ್ಳಲಿ ಯಾವ ಮಹಾತ್ಮ ಸ್ವರೂಪ ಸಾಧಿಸಿದ್ರೆ ಹೇಳ್ರಿ. ನಾ ಯಾರು, ನಾ ಅಲ್ಲದ್ದು ಯಾರು, ಆತ್ಮ ವಿವೇಕ ಏನದ ನೋಡ್ರಿ, ಇದ ಆದಿ ಸಾಧನ. ಇಷ್ಟೆಲ್ಲ ಕೇಳಾಕ್ ಕುಂತಿರಲ್ಲ, ಈ ಕೇಳಾಕ್ ಕುಂತವ್ರಲ್ಲಿ ನಿಮ್ಮಲ್ಲಿ ನಿಮ್ಗೆ ವಿಶ್ವಾಸ ಯಾರಿಗೈತಿ?
ನಿಮ್ಮಲ್ಲಿ ಭರವಸೆ ಇಲ್ಲ. ನಿಮ್ಮನ್ನು ನಂಬಿದವ್ರು ಯಾರು? ನಿಮ್ಮನ್ನು ನೀವು ನಂಬ್ರಿ. ಈ ಶರೀರಾದಿಗಳನ್ನ ನಂಬಕ್ ಹೋಗ್ಬೇಡ್ರಿ. ಯಾವತ್ನೇ ಕೈ ಕೊಡ್ತಾವೋ ಹೇಳಕ್ ಬರೋದಿಲ್ಲ. ಇವು ದೇಹಾದಿಗಳು, ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಹೋಗ್ಬಾರ್ದು. ಕೆಡ್ದಂಗೆ ಇಟ್ಕೋಬೇಕು ಅನ್ನೋ ಪ್ರಯತ್ನ ನಡೆಸಿ ನಾವು ಆಕೈತೇನು? ಕೆಡ್ದಂಗೆ ಕೆಟ್ಟ ಹೋಗುವಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗುವನು. ಶರೀರ ಮುಂತಾದ ಉಪಾಧಿಗಳೆಲ್ಲ ಕೆಟ್ಟ ಹೋಗುವನು. ಅವು ಮನಸ್ಸು ಇದಕ್ಕಿದ್ದಂಗೆ ಇರುದಿಲ್ಲ, ಇಂದ್ರಿಯಗಳು ಇದಕ್ಕಿದ್ದಂಗೆ ಇರುದಿಲ್ಲ, ಶರೀರ ಇದಕ್ಕಿದ್ದಂಗೆ ಇರುದಿಲ್ಲ. ಬದಲಾವಣೆ ಆಗಿ ನಾಶ ಆಗಿ ಯಾವುದು ಶಾಶ್ವತವಾದದ್ದಿಲ್ಲ. ಸುಖದಶಿಂದ ಪರಾವಲಂಬಿ ಆಗಕ್ ಹೋಗ್ಬೇಡ. ಪರಾವಲಂಬಿ ಆದ್ರೆ ದುಃಖ ಬೆನ್ ಹೈತಿ ನಿನಗಂತ. ಯಾರ ಮನಸ್ಸು ತೃಪ್ತಿಯನ್ನು ಹೊಂದಿರ್ತದೆಯೋ ಅವರಿಗೆ ಎಲ್ಲ ಸಂಪತ್ತುಗಳು ಉಂಟು ಅಂತ. ನೆಮ್ಮದಿ ಬೇಕಾಗಿತ್ತಂದ್ರೆ ವಾಸನ ನಾಶ ಮಾಡ್ಕೊ, ಅವಾಗ ನಿನಗೆ ತೃಪ್ತಿ ಆಕೈತಿ ನೋಡ್ರಿ. ಮನುಷ್ಯನ ವಿಕಾರಗಳೆಲ್ಲ ಹೆಂಗ ಉಂಟಾಕ? ಒಂದು ಸ್ನೇಹದಿಂದ, ಸಂಘದಿಂದ. ಅದ ಪರಿಣಾಮ ಆಗೇ ತೀರ್ತೈತಿ. ಅದಕ್ಕೆ ಸಂಘ ಮಾಡಕ್ ಹೋಗ್ಬೇಡ. ನನ್ಗೇನಕೈತಿ ಅಂತ ಹೋಗಂಗಾರ ಅದ್ರ ಫಲ ಉಣ್ಣು ಯಾರೇನು. ಅವ್ರು ಹೇಳಿದಂತೆ ನಡ್ಕೋಬೇಕಿಲ್ಲ. ಜಡಬುದ್ಧಿ ಜಡಸಂಗ ವಾಜ್ಯ ಮಾಡ್ಬೇಕಿಲ್ಲ. ಅಂತ ಜನಸಮೂಹದಿಂದ ದೂರ ಇರಕ್ ಕಲಿಬೇಕು. ಏಕಾಂತದೊಳಗೆ ಯಾ ಜನಸಂಪರ್ಕ ಇಲ್ದ ಇದ್ದ ಈ ವಿಚಾರ ಸ್ವತಃ ನಾವು ವಿಚಾರ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಇವೆಲ್ಲ ಜೀವಭಾವ ಏನು ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲದನ್ನೆಲ್ಲ ಇದ ಸುಖ ಕೊಡ್ತೈತಿ ಅನ್ನೋ ತಪ್ಪು ತಿಳುವಳಿಕೆ ಇದನ್ನ ಲೆಕ್ಕ ಹಾಕುಂತ ಹೊಂಟೈತಿ. ಯಾರಿಗೂ ಕೊಟ್ಟಿಲ್ಲ. ತನ್ನ ತಲೆ ಏನೈತಿ ಅದನ್ನ ಕೊಡುದು. ಸುಖ ಕೊಡ್ತೈತೆ ಅಂತ ನಾವು ತಿಳ್ಕೊಂಡೇವೆ. ಸುಖ ಕೊಡೋದಲ್ಲ. ಜಗತ್ತಿನ ಯಾವ ವಸ್ತುವು ಸುಖ ಶಾಂತಿಯನ್ನು ಕೊಡೋದಿಲ್ಲ. ಈ ಶರೀರ ನಾವಂತ ತಗೊಂಡು ಕುಂತಿರಲ್ಲ, ಜಟ್ ಸಂಕಟ ಹೊಂದ್ಬೇಕಾಗೈತಿ ನೋಡ್ರಿ. ಇದು ನಾವಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಆರಾಮ ಇರ್ತಿದ್ವಿ. ಎಷ್ಟ ಐಶ್ವರ್ಯ ಗಳಿಸೇನಂದ್ರ ನೆಮ್ಮದಿ ಐತೆ ನಿನಗೆ? ಕಷ್ಟಗಳಿಂದ ಕೂಡಿದಂತ ಐಶ್ವರ್ಯಕ್ಕೆ ಧಿಕ್ಕಾರವಿರಲಿ ಅಂದ. ಬ್ಯಾಳಪ್ಪ ಮರ. ಅದ ಮೊದಲನ್ಯಾಂಗ ನಾ ದರಿದ್ರ ಆದ್ರೆ ಚಲೋ ಆಗಿರ್ತೀನಪ್ಪ ಅಂದ ವಿವೇಕಾನಂದರ ಹತ್ರ ಫೋರ್ಡ್. ಆಗಿನ ಟೈಮ್ನಾಗ 1ನೇ ನಂಬರ್ ಸಾವುಕಾರ ಅವ ಜಗತ್ತಿಗಿನ. ಆರಾಮದಿರ ಸಾವುಕಾರ ಅಂತ ಕೇಳಿದ್ದಕ್ಕ ಎಲ್ಲಿದ್ರಿ? ನನಗೆ ಇಷ್ಟೆಲ್ಲ ದೊಡ್ಡ ಜಗತ್ತಿಗೆ 1ನೇ ನಂಬರ್ ಶ್ರೀಮಂತ, ಬಾಳ ಆರಾಮ ಇರ್ಬೇಕಲ್ಲ ಅಂತ ಕೇಳ್ಯಾವ. ನನ್ನಂತ ದುಃಖ ಯಾರಿಗೆ ಇರಾಕಿಲ್ಲ. ಎಲ್ಲಾ ತರದ ಅನುಕೂಲ ಜೀವನ ಅವಶ್ಯಕ ವಸ್ತುಗಳನ್ನು ತಯಾರು ಮಾಡುವಂತ ಫ್ಯಾಕ್ಟರಿ ಇದ್ದವಂಗಿಲ್ಲ. ಅದನ್ನೆಲ್ಲ ಜಗತ್ತಿಗೆ ಸಪ್ಲೈ ಮಾಡ್ತೈತಿ. ಆದ್ರೂ ನೆಮ್ಮದಿ ಇಲ್ಲ. ಮೊದಲನ್ಯಾಂಗ ದರಿದ್ರನ್ ಮಾಡಿದ್ರೆ ನಾ ಆರಾಮ ಇರ್ತೇನ್ರಿ ಸ್ವಾಮೀಜಿ ಅಂದ್ರೆ. ದರಿದ್ರ ಆದ್ರೆ ನನಗ ಮೊದಲು ದರಿದ್ರ ಮೊದಲು ಏನು ಇಲ್ಲ ತನ್ನಗೈತಪ್ಪ, ನಿದ್ದೆ ಮಾಡ್ತಿದ್ವಿ. ಈಗೆಲ್ಲ ನಿದ್ದೆ ಹತ್ತದಿಲ್ಲ. ಬರೇ ಅದ ಹಪಾಪಿ. ನಾವು ಇನ್ನೂ ಗಳಿಸ್ಬೇಕು, ಇನ್ನೂ ಹಪಾಪಿ. ನೆಮ್ಮದಿ ಕೊಡ್ತೈತೆ ನೋಡ್ಕೊ. ಅದಕ್ಕೆ ಆ ಹುಚ್ಚು ಬಿಡದ. ಅದ್ರ ಬೆನ್ನ ಹತ್ತಿರಿ ಎಂದೂ ಸುಖ ಶಾಂತಿಯನ್ನು ಸಿಗುದಿಲ್ಲ. ದುರ್ಜನಂ ಪ್ರಥಮಂ ಒಂದೇ ಸಜ್ಜನಂ ತದನಂತರಂ ಅಂತ. ದುಷ್ಟರಿಗೆ ಮೊದಲು ನಮಸ್ಕಾರ ಮಾಡಿ. ಸಜ್ಜನರಿಗೆ ಮಾಡಿರ್ ನಡಿತೈತಿ, ಬಿಟ್ರು ನಡಿತೈತಿ. ನಿನಗ ನೀನ್ ನಮಸ್ಕಾರಪ್ಪ, ದೊಡ್ಡ ನಮಸ್ಕಾರ. ನೀವು ಹೌದಿಲ್ಲ? ನಮಸ್ಕಾರಪ್ಪ ನಿನಗಂತ. ಇಷ್ಟು ಉದ್ಧಾರ ಮಾಡ್ತಾನ ನಿನ್ ನಮಸ್ಕಾರ ನಿನಗಂತ. ಹೌದಿಲ್ಲ? ಅಂತವ್ರಿಗೆ ಮೊದಲು ಮುಕ್ಳಿ ತೊಳ್ಕೋಬೇಕು, ಹಿಂದಗಡೆ ಮಾರಿ ತೊಳದ ಬರ್ತೈತಿ. ಹೌದಿಲ್ಲ? ಹಾಗ ಮೊದಲ ದುರ್ಜನರಿಗೆ ಮುಕ್ಳಿ ತೊಳೆದಂಗ ಅದ. ಹೌದಿಲ್ಲ? ನಮಸ್ಕಾರಪ್ಪ. ಇಲ್ಲ ರಾಡಿ ಮಾಡ್ತಾರ ಅವರೆಲ್ಲ. ನಮಸ್ಕಾರಪ್ಪ ನಿನಗಂತ. ಸಜ್ಜನರ ಸಂಘ ವಜ್ರದೊಳಗೆ ಗೆರೆ ಇದ್ದಂಗ, ದುರ್ಜನರ ಸಂಘ ನೀರೊಳಗೆ ಗೆರೆ ಇದ್ದಂಗ.
ಬೇಕಾದಷ್ಟ ಶಾಣೆ ಅದಾನಪ್ಪ, ಅವ ವಿದ್ವಾನ್ ಅದಾನಂದ್ರು ಅವ ದುರ್ಜನ ಇದ್ದ ಅಂದ್ರೆ ಅವನ್ ಕೈ ಬಿಟ್ಟು ಬಿಡು. ಭಾಳ ಶಾಣೆತನ ಇರ್ತೈತಿ, ಸುಳಿ ಸುಮಾರು ಇರ್ತಾವ. ಭಾಳ ಶಾಣ್ಯಾರ್ರಿ ಅಂತಿರ್ತಾರ, ರೂಢಿ ಒಳಗ ಅನ್ನೋದಿಲ್ಲ. ಇಂಥವ್ ಸುಳಿ ಸುಮಾರು ಇದ್ದು ಅಂಥವ್ರ ಸಂಗ ಮಾಡಕ್ ಹೋಗ್ಬಾರ. ದುಷ್ಟರ ಸ್ವಭಾವವನ್ನು ಹೇಳಿಕೆಯಿಂದ ಬದಲಾವಣೆ ಮಾಡಕ್ ಆಗುದಿಲ್ಲ. ಅವು ಪ್ರಾಯಶ್ಚಿತ್ತ ಆದಾಗನ ದಾರಿ ಹಿಡಿದವು. ಬುದ್ಧಿ ಹೇಳಿರೋದು ತಿಳಿದಿಲ್ಲ ಅವ್ರಿಗೆ ಆ ಟೈಮ್ನ. ಪ್ರಾಯಶ್ಚಿತ್ತ ಆದಾಗ ದಾರಿಗೆ ಬರುದವು. ತಾಗದೆ ಬಾಗದು, ಬಿಸಿಯಾಗದೆ ಬೆಣ್ಣೆ ಕರಗದು ಅಂತ ಅಂದಲ್ಲ, ಅದಕ್ಕೆ ಹಂಗಾದಾಗ ಬರುದವು. ಅದ ಫಲ ಕೊಡಾಕ್ ಐತಿ ಅಂದ್ರ ಅವಾಗ ಅದಕ್ಕೆ ಅನುಭವ ಬರ್ತೈತಿ. ಅವಾಗ ಬ್ಯಾಡಪ್ಪ ಇನ್ನು ಮಾಡಬಾರ್ದು ಅಂತ ಅವನು ವಿವೇಕೋದಯ ಆದಾಗ ಹೊಳಿದದು. ಅಂತಃಕರಣ ಪರಿಶುದ್ಧಿ ಆಗದ ಹೊರತು ಆತ್ಮಜ್ಞಾನ ಯಾರಿಗೂ ಆಗುದಿಲ್ಲ. ಏನಾರ ಮಾಡಿ ಆರಾಮ್ ಇರ್ತೇನೆ ಅನ್ನೋದು ಏನಾದೆಲ್ಲ ಅದು ಭ್ರಮ ಅದ ನಿನಗೆ. ಏನ್ ಮಾಡಿದ್ರೆ ಸಿಕ್ಕತ್ ಹೇಳಂಗ ನಿನ್ಗೆ ಆರಾಮ. ಏನಾರ ಮಾಡೋದ್ರಿಂದ ಸಿಗುದಿಲ್ಲ, ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮ ಇದ್ದಾಗ ಅನುಭವ ಕೊಡುವಂಥದ್ದು. ಏನ್ ಮಾಡಿದ್ರೆಲ್ಲ ಆರಾಮ್ ಇರ್ಬೇಕಂತ ಮಾಡ್ತೀನಿ ಕರ್ಮಗಳನ್ನ. ಆದ್ರೆ ಆರಾಮದಿ ಏನು ಅಂತಂದ್ರೆ ಯಾಕಂದ್ರೆ ಇಲ್ಲ, ಆರಾಮಿಲ್ಲ, ಅದು ಕ್ರಮ ತಪ್ಪೈತಿ. ಸುಖ ಒಂದು ಕ್ರಮ ಅದಲ್ಲ. ಸಾಲ ಮಾಡೋದು, ಗಳಿಕೆ ಮಾಡೋದು ಆರಾಮ್ ಇರ್ಬೇಕಂತ ಮಾಡ್ತೀವಿ. ಮದ್ವೆ ಆಗೋದು, ಮಕ್ಕಳು ನಡೆಯೋದು ಆರಾಮ್ ಇರ್ಬೇಕಂತ ಮಾಡ್ತೀವಿ. ಆದ್ರೆ ಆರಾಮದಿಯಾ ಅಂದ್ರೆ ಮೊದಲಿಗೆ ಏನ್ ಮಾಡಿ ಆನಂದದ ಅನುಭವ ಇತ್ತು ನಿನಗಂದ್ರೆ ಬೇಕಾಗಿರೋದು ಆರಾಮಂತಿ. ಮಂಗಿ ನಂಗೆ ಮಾಡಕ್ ಹೊಂಟಿ. ಬಾಳೆ ಹೆಂಗಾದ್ರೂ ವಿಷಮ ಅದ್ರಾಗ ಸಮತ್ವ ಅನ್ನೋದು ಇಲ್ಲ. ನೀ ಎಷ್ಟು ಜನ್ಮ ಆದ್ರೂ ಬೆನ್ನು ಹತ್ತಿರು ನಿನಗದ ಅನುಭವಕ್ಕೆ ಬರುದೇ ಇಲ್ಲ. ನಿನಗೆ ಬೇಕಾದದ್ದು ಅದ್ರಾಗ ಸಿಗುದಿಲ್ಲ. ತನ್ನ ಹಂತೇಲಿ ಏನೈತೆ ಅದನ್ನ ಕೊಡುದು. ಏನನ್ನಾದ್ರೂ ಮಾಡುವಿಕೆಯಲ್ಲಿ ಆರಾಮ್ ಇರ್ಲಾರ್ದು ಅದು ಕರ್ಮಜನ್ಯ ಫಲನೂ ಅಲ್ಲ. ಮಾಡಿದ ಒಳ್ಳೆ ಮತ್ತು ಕೆಟ್ಟ ಕರ್ಮಗಳನ್ನ ನಾವು ಅನುಭವಿಸಬೇಕಾಗೈತಿ. ಯಾರಿಗೂ ತಪ್ಪದು, ಯಾರು ಹೊರ್ತಲ್ಲ ಅದಕ್ಕೆ. ಯಾರು ಆಸೆಗೆ ದಾಸರಾಗಿರುವರು ಅವರು ಇಡೀ ಲೋಕಕ್ಕೆ ದಾಸರಾಗುತ್ತಾರೆ ಅಂತ. ಹೌದು, ಆಶಯದ ಬೆನ್ನ ಹತ್ತಿದ ಗುಲಾಮ್ಗಿರಿ ಆದ್ರೆ ಡೊಗ್ಬೇಕಾಗೈತಿ. ಅದಕ್ಕೆ ಅದು ಹೇಳಿದಂಗೆ ಕೇಳ್ಬೇಕು. ಯಾವ್ದು ಬೇಕಂತಿ ಅದ್ರ ಗುಲಾಮ್ ನೀನಂತ. ಹೌದು, ಯಾವ ವಸ್ತು ಬೇಕಾಗಿ ಆ ವಸ್ತುವಿನ ಗುಲಾಮನೆ, ಯಾವ ವ್ಯಕ್ತಿ ಬೇಕು ಆ ವ್ಯಕ್ತಿ. ಹೆಂಡತಿ ಬೇಕಂದ್ರೆ ಹೆಂಡತಿ ಗುಲಾಮನೆ, ಗಂಡ ಬೇಕಂದ್ರೆ ಗಂಡನ ಗುಲಾಮ, ಮಕ್ಕಳು ಬೇಕಂದ್ರೆ ಮಕ್ಕಳು ಗುಲಾಮ. ಯಪ್ಪ ಹಿಂಗ್ ಮಾಡ್ಬೇಡ ಯಪ್ಪ ಅಂತಿರ್ತಾರೆ. ಹೌದ್ರ ಕಾಳಜಿ ಮಾಡೋದಲ್ಲ. ಎಲ್ಲಿ ಮಕ್ಕಳು ಎಲ್ಲಿ ಅಂತಂದ್ರೆ ಯಾಕ್ರಿ ಎಲ್ಲ ಹಂಗ ಹರಿದು ನಿಂದ್ರುದು ಬಾಳ ಕಠಿಣ ಐತಿ. ಇದ್ರ ವ್ಯಾಮೋಹ. ಈ ಶರೀರ ಬೇಕಂದ್ರೆ ಈ ಶರೀರ ಗುಲಾಮ ಹಾಕೊಂಡ್ಕೊಂಡು ಇದು ಹಿಡ್ಕೊಂಡು ಎಟ್ಟು ಇದನ್ನ ಜೋಪಾನ ಮಾಡುದು, ತಿದ್ಯಾಡುದು, ತೀಡ್ಯಾಡುದು ಮಾಡ್ತೇವಲ್ಲ. ಯಾರಿಗೆ ಆಸೆಯೇ ದಾಸವಾಗಿರುವುದು ಅವರಿಗೆ ಇಡೀ ಲೋಕವೇ ದಾಸವಾಗುವುದು. ವಿಷಯದ ಆಶಯಕ ಆಶೆ ಅನ್ನೋದು, ಮೋಕ್ಷದ ಆಶಯಕ ಮೋಕ್ಷತ್ವ ಅಂತ. ಎರಡನೇದವ್ರು ನೀನು ಕೂಡ ಹೆಂಗ್ ನಡ್ಕೋಬೇಕಂತ ನೋಡಿ, ನೀನು ಹಂಗ ನೀ ಎರಡನೇದವ್ರು ಕೂಡ ನಡ್ಕೋ. ಇದು ಒಂದು ಮಾತಿನ ಮ್ಯಾಗ ಎಲ್ಲ ಬಂದ್ ಹೋಗ್ತೈತಿ ನೋಡ್ರಿ. ನಿನಗೇನ್ ಬೇಕು ಅದನ್ನ ಇನ್ನೊಬ್ಬರಿಗೆ ಕೊಡ. ನಮಗ್ ಯಾವ್ದು ಬೇಡ ಅದನ್ನ ಇನ್ನೊಬ್ಬರಿಗೆ ಕೊಡಬೇಡ. ನಿನಗ್ ಮಾನ ಮರ್ಯಾದೆ ಬೇಕಾಗಿತ್ತಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಕೊಡ. ಜಗತ್ತಂದ್ರ ಕನ್ನಡಿ ಇದ್ದಂಗ, ನೀ ಹೆಂಗ ನೋಡ್ತಿ ಹಂಗ ಕಾಣ್ತೈತಿ ಅದು. ಹೌದಿಲ್ಲ? ಮಕ ಗಂಟ್ ಹಾಕೊಂಡ್ ನೋಡಿದೆ ಅಂದ್ರೆ ಅದು ಹಂಗ ಕಾಣ್ತೈತಿ. ಹಲ್ ಕಿಸದ ಅದು ಹಲ್ ಕಿಸಿತೈತಿ. ನಗಾಕೈತಿ ಅಂದ್ರೆ ನಕ್ಕೊಂತ ಅದು ಕ್ರಿಯೆ ಪ್ರತಿಕ್ರಿಯೆ, ಜಗದ ನಿಯಮ ಹಂಗೈತಿ. ನಿನ್ನ ದೃಷ್ಟಿ ಹೆಂಗೈತಿ ಹಂಗ ಸೃಷ್ಟಿ ಐತಿ ನೋಡಿ.
ಹೆಂಗ ನೋಡ್ತಿ ಜಗತ್ತಿನ ಹೆಂಗ ಕಾಣ್ತೈತಿ. ಎಲ್ಲರನ್ನು ಪ್ರೀತಿಯಿಂದ ಕಂಡ್ರೆ ಅದು ನಿನ್ನನ್ನು ಪ್ರೀತಿಯಿಂದ ಕಾಣ್ತದೆ. ಎಲ್ಲ ಜೀವಿಗಳನ್ನು ಪ್ರೀತಿಸಿರಿ ಅಂತ ಅವಾಗ ನಿನಗೆ ಸಂತೋಷ ಆಕೈತಿ. ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಭಾವದಿಂದ ನೋಡಕೈತಿ ಅಂದ್ರೆ ಒಂದ್ ನಮೂನಿ ಹಿಂಗೆ ಯಾಕೆ ಮಾಡೈತ್ಲಿ ಇದು ಮುಖ ಒಳಗ ಒಂದ್ ನಮೂನಿ ಇಟ್ಕೊಂಡು ಕುಂತೈತ್ರಿ ಅದು. ಹಂಗ ಮಾಡಾಕ್ ಹೋಗ್ಬೇಡ. ಈ ಜಗತ್ತಿಗೆ ಬಂದ ಮ್ಯಾಗ ಎಲ್ಲರನ್ನು ಪ್ರೀತಿಸುವುದು ಕಲಿ. ನಾಯಿಯಂತೆ ಬರಬೇಡಿರಿ ಅಂದಾರ ರಾಮತೀರ್ಥರು ಒಂದು ಉದಾಹರಣೆ ಕೊಟ್ಟಾರ. ಸಾವುಕಾರ ಮನಿ ಹಾಕ್ಸಿದ್ದಂತ ಗಿರಿ ಬರ್ಜರ್ ಮನಿ ಎಲ್ಲ ಗ್ಲಾಸ್, ಸೈಡ್ಗಿನು ಗ್ಲಾಸು, ಬುಡಕನು ಗ್ಲಾಸು, ಮ್ಯಾಗೂ ಗ್ಲಾಸ್. ಎಲ್ಲಿ ನೋಡಿದ್ರು ಪ್ರತಿಬಿಂಬ ಕಾಣಿಸ್ತೈತಂತ, ಗ್ವಾಡಿ ಒಳಗ್ ಸಹಿತ. ಅಂತದ್ರಾಗ ಒಂದು ನಾಯಿ ಬಂದು ಹೊಕ್ಬಿಟ್ಟೈತಿ. ಅದ ನಾಯಿ ನೋಡಿದ ಕೂಲಿ ಅದಕ್ಕೆ ಗುರು ವಾವು ಚಾಲು ಆಗ್ಬಿಡ್ತು. ಅತ್ತಾಗ ವಾವು ಅಂದ್ರು ಅತ್ತಾಗ ಕಡೆ ವಾವನು, ನಾಯಿ ಕಡೆನು ವಾವನು. ಅದು ಏನಿನ್ನ ನಾ ಮ್ಯಾಗ ನೋಡ್ದೈತಿ ಅಲ್ಲಿ ನಾಯಿನ ಇನ್ನು ಮುಗಿತ ಒದರಿ ಸತ್ ಹೋಗೈತ. ಅದಕ್ಕ ಅದ ಸಾವುಕಾರ ಬಂದಾನ ಮತ್ತಲ್ಲಿ ಅವ್ ತನ್ನನ್ನು ನೋಡ್ಕೊಂಡು ಅಲ್ಲಿ ನಾನು ಅದೇನಲ್ಲ, ನನ್ನ ಸ್ವರೂಪನ ಇದು ಅಂತ ಅವ ಆನಂದ ಪಟ್ಟ. ಹಂಗ ನಾಯಿ ಹಂಗ ಬರಬೇಡ ಈ ಜಗತ್ತಿಗೆ ಅಂತ. ದ್ವೇಷ ಅಸೂಯೆ ಹೊಟ್ಟಿ ಇಟ್ಕೊಂಡು ಹೊಟ್ಟಿ ಕಿಚ್ಚು ಇಟ್ಕೊಂಡು ಬದುಕಿ ಏನ್ ಮಾಡುತ್ತೆ. ನಾಯಿ ಹಂಗ ಒದಿರ್ ಸತ್ವಕ್ಕಿ ಹೌದಿಲ್ಲ. ನಾಯಿ ಹಂಗ ಒದಿರ್ ಸತ್ಯ ಹೋಗವ ನೀನ್ ದ್ವೇಷ ಅಸೂಯೆ ಇಟ್ಕೊಂಡು. ಹಂಗ ರಾಜನಂತೆ ಬಾ, ನಂದ ಇದು ಎಲ್ಲವೂ ನಾನ ಅದೇನೆ. ಜಗವೆಂದೊಡೂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಭಗವಾತನೇ ಉತ್ತಮನು ನೋಡ ಅಂತ ಮನೋಭಾವನೆ ನಮ್ಮಲ್ಲಿ ಜಾಗೃತ ಆಗಬೇಕಲ್ಲ. ಯಾರನ್ನೇ ಕಂಡ್ರು ತನ್ನನ್ನು ಕಂಡು ಸಂತೋಷ ಪಡ್ತಾನ. ಇದು ನಾಯಿ ಹಂಗೆ ಬಂತಂದ್ರೆ ಒದರಕ್ ಚಾಲು ಆಕೈತಿ. ನಾಯಿ ನೋಡಿ ನಾಯಿ ಒದರ್ತಾವ ಹೌದಿಲ್ಲ. ಹಂಗ ಒದರಿ ಸತ್ತು ಹೋಗ್ಬೇಡ್ರಿ ಈ ಜಗತ್ತೇ ಒದರಿ ನಾಯಿ ಹಂಗ ಒದಿರ್ಬೇಕಿನಿ ಅಂತ ಅವನ್ನೆಲ್ಲ ಬಿಡೋದು. ಅಲ್ಲಿ ನಾನು ಅದೇನೆ. ಎಲ್ಲಿ ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ ಎಲ್ಲಿ ನನ್ನ ಸ್ವರೂಪನ ಕಾಣು. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂತ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ನೋಡ್ರಿ. ಅಂದಾಗ ಹುಟ್ಟಿದ್ದಕ್ಕೂ ಸಾರ್ಥಕ ನಮಗಿಲ್ಲ ಅಂದ್ರೆ. ಇವೆಲ್ಲ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಇಟ್ಕೊಂಡು ಜನ್ಮಾಂತರ ಕಾಡ್ತಾವ ನಿನ್ನ. ಶರೀರಕ್ಕೆ ರೋಗಾದಿಗಳೇ ಯಾವ್ದ್ರ ಸಂಬಂಧ ಬರ್ತಾವ ನಮ್ಗೆ. ಇವಕ್ಕ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚಿನಿಂದ ಬಹಳ ಪರಿಣಾಮ ಉಂಟು ಮಾಡ್ತಾರೆ. ನೋಡಿ ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತ ಮನೋಭಾವನೆಯನ್ನು ಬೆಳೆಸ್ಕೋ, ನಿನಗೆ ಯಾವ ಜಡ್ಡುನು ಬರ್ತದೆ ನೀನು ಹೌದಿಲ್ಲ. ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊಂಡು. ಶರೀರ ಆರೋಗ್ಯ ಇರ್ಬೇಕಾತಂದ್ರೆ ಯಾರ ಬಗ್ಗೆನೂ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಮಾಡಕ್ ಹೋಗ್ಬೇಕು. ಸಿಟ್ಟು ಮಾಡಿದೆ ಅಂದ್ರೆ ನಿನ್ನ ನರಮಂಡಲಗಳೆಲ್ಲ ಯಾಕೆ ಏನಾಕವು, ರಕ್ತ ಹೆಚ್ಚಿನ ಪ್ರೆಷರ್ ಆಗಿ ಅದು ಮತ್ತದು ಸುಧಾರಿಸ್ಬೇಕಾದ್ರೆ ಬಹಳ ದಿನ ಹಿಡಿತೈತಿ. ಒಮ್ಮೆ ಅದ ಸಿಟ್ಟು ಬಂತಂದ್ರೆ ಎಷ್ಟು ಹಾನಿ ಆಕೈತಿ. ಶರೀರದ ನರಮಂಡಲಗಳೆಲ್ಲ ಅಸ್ತವ್ಯಸ್ತ ಆಗಿಬಿಡ್ತಾವ. ಅದು ಸುಧಾರಣೆ ಆಗ್ಬೇಕಾದ್ರೆ ಅವಧಿ ಬಹಳ ತಿಂತೈತಿ. ಮತ್ತೆ ಆಹಾರ ವಿಹಾರಗಳಿಗಿಂತ ಈ ಮಾನಸಿಕ ವ್ಯಥೆಯಿಂದ ಮನಸ್ಸಿಗೆ ಶರೀರ ರೋಗಾದಿಗಳು ಬಹಳ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತವೆ. ಅದಕ್ಕೆ ಮಾನಸಿಕ ನೆಮ್ಮದಿಯನ್ನು ಉಳಿಸ್ಕೊಂಡು ಎಷ್ಟು ಆರೋಗ್ಯ ಇರ್ತೈತಿ ನಿನ್ನ ಶರೀರ. ಬರೀ ಹೊಟ್ಟಿ ತುಂಬ್ಕೊಳ್ಳೋದು ಅಷ್ಟ ಅಲ್ಲ, ನೆತ್ತಿ ತುಂಬ್ಕೊಳ್ಳೋದು. ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಮಹಾತ್ಮರು ಹೇಳಿದಂತ ವಿಚಾರಗಳನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಇದು ಒಂದ ಉಪಾಯ ನಮ್ಮ ಇರುವಿನ ಕಡೆಲ್ಲ ಕೊಟ್ಟಾಗ. ಬರೇ ತೋರ್ಕಿ ಕಡೆಲ್ಲ ಕೊಟ್ಟೆ ಅಂದ್ರೆ ಸಮಾಧಾನ ಕೆಡಿಸ್ಕೋತೀನಿ. ಅದು ಎಲ್ಲ ವಿಷಯಗಳ ತ್ಯಾಗದ ಸುಖಕ್ಕೆ ಯಾವುದೂ ಸರಿಯಾಗಲಾರ್ದು. ವಿಷಯಾಸಕ್ತನಾದವನಿಗೆ ವಿಪತ್ತುಗಳು ಬಂದು ಒದಗುತ್ತವನು ಸುಧಾ ಖಬರ್ ಇರುದು ನಮ್ಗೆ. ಅದು ಏನು ಅನ್ಸುದ ಇಲ್ರಿ ಅವ್ನಿಗೆ. ಎಷ್ಟು ತ್ರಾಸ ಐತಿ ಅಂದ್ರು ಮತ್ತು ಅದೇ ಲಾಭ ಅಂತೈತಿ ಅದಿಲ್ಲ. ಕಾಯ್ತಿ ಹೋದ್ರೆ ಕಡು ಲಾಭ ಅಂತ.
ಎಷ್ಟು ಕಷ್ಟ ಹೊಂತೆ ಬಂದೋದು. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಹೌದು, ಇಂದ್ರಿಯಗಳನ್ನ ತೃಪ್ತಿಪಡಿಸಿಕೊಳ್ಳೋ ಸಂಬಂಧ ಎಷ್ಟು ಸಂಕಟ ಪಡ್ತೀವಿ ನಾವು. ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತಿ ಅನ್ನೋರು ಎಲ್ಲರೂ ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ಏನ್ ಮಾಡ್ತೈತಿ? ನಮ್ಮನ್ನು ಮೂರ್ಖರು ಮಾಡ್ತೈತಿ. ಎಲ್ಲದಕ್ಕೂ ಔಷಧ ಐತಿ, ಆದ್ರೆ ಈ ಮೂರ್ಖರ ಸ್ವಭಾವಕ್ಕೆ ಔಷಧ ಇಲ್ಲ ಅಂತ. ಮೂರ್ಖರಂದ್ರೆ ಯಾರಿಗಂತಾರೆ? ಸುಖ ಇಲ್ಲದಲ್ಲಿ ಸುಖ ಐತಿ ಅಂತ ತಿಳ್ಕೊಂಡವ್ರು, ಬಾಳೆದಾಗ ಸುಖ ಐತಿ ಅಂತ ತಿಳ್ಕೊಂಡವ್ರು, ಸಂಸಾರದಾಗ ಸುಖ ಐತಿ ಅಂತ ತಿಳ್ಕೊಂಡವ್ರು, ವಿಷಯದ ಸಂಪರ್ಕ ಭೋಗದಾಗ ಸುಖ ಐತಿ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖರು ಅಂತ. ಇಂಥ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತಾರೆ. ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಾಗಿರೋದು ಚಲೋ ಅಂತ. ಅದಕ್ಕೆ ಏಕಾಂತದಾಗಿರೋದು ಚಲೋಪ್ಪ. ಈ ಸಂಪರ್ಕ ಬಿಟ್ಟು ನೋಡಿ, ನೀವು ಬೇಕಾರೆ ಒಂದಷ್ಟು ದಿನ ಬಿಡ, ಜನಸಮೂಹ ಅಲ್ಲಿ ಕುಂಡ್ರದ್ ಬಿಡು, ನೀ ಎಷ್ಟು ಸಮಾಧಾನ ಇರ್ತದೆ ನೀನು. ಇಲ್ಲಿ ಎಲ್ಲ ಕೇಳ್ತೈತಿ, ಅಲ್ಲಿ ಹೋಗಿ ಕುಂತ ಇದು ಸಮಾಧಾನ ಕೇಳಿಸ್ಕೊಂತ. ಬಿಡು ಅಂದ್ರೆ ಬಿಡ, ನಾನು ಕೊಂಡು ನೀರು ಊರಾಗೆ ಅಲ್ಲೇ ಕುಂಡ್ರತೈತಿ, ಎಲ್ಲ ರಾಡಿ ಮಾಡ್ಕೊಂಡು ಮಾತು. ಹೌದಿಲ್ಲ? ಅದಕ್ಕೆ ಹೊಳಿದಲ್ಲಿ ಜೀವ ಇರುವ ಪರ್ಯಂತರ ಅದಕ್ಕೆ ಇದು ಹೊಳಿದನೇ ಇಲ್ಲ. ಮತ್ತು ಜಡಬುದ್ಧಿ ಜಡಸಂಗ ಮಾಡಿ ಜೀವನ ಹಾಳು ಮಾಡ್ಕೊತ ನೋದದ್ದೆಲ್ಲ ಅಲ್ಲಿ ಹೈಂಜಿ ಆಗ್ಬೇಕೈತಿ. ಮತ್ತೆ ಇಷ್ಟೋದನ್ನ ಕೇಳಿದ್ದೆಲ್ಲ ಅಲ್ಲಿ ಹೋಗಿ ಕುಂತ ಹಾರಿಗೆಡ್ಸ್ಕೊಂತೀವಿ. ಉಳಿದೈತಿ ಅಲ್ಲಿ. ಇದನ್ನ ಜತನ್ ಮಾಡ್ಕೋಬೇಕಾತಂದ್ರೆ ನಾವು ಆ ಸಂಘದಿಂದ ದೂರ ಇರ್ಬೇಕೈತಿ. ಜಡಬುದ್ಧಿ ಜಡಸಂಗ ವಾಜ್ಯ ಮಾಡಿದಾಗ ಕೇಳಿದ್ದೆ ನಮಗೆ ಅದು ಉಳಿತೈತಿ ಒಳಗೆ. ಜತನ್ ಮಾಡಿ, ಇಲ್ಲ ಅಂದ್ರೆ ಅದು ಉಳಿದಲ್ಲಿ ಹಾರಿಗೆಡ್ಬೇಕೈತಿ. ಅದ ತನ್ನ ಹೇಳ್ಕೊಂಡ್ಬಿಡ್ತದೆ, ತನ್ನಂಗ ಹೇಳ್ಕೊಂಡ್ಬಿಡ್ತೈತೆ, ಸಂಘದಂತೆ ಮಾಡ್ಕೊಂಡ್ಬಿಡ್ತದೆ. ಅದು ಎಮ್ಮೆ ಕೂಡ ಆಡಿ ಆಕಳನ್ನು ಕೆಡ್ತೆ ಅಂತಾರಲ್ಲ, ಹಂಗ ಜಡಬುದ್ಧಿ ಜಡಸಂಗ ಮಾಡಿ ಬೇಕಾದಂಗೆ ಇಲ್ಲಿ ಹೇಳಿ ಕೇಳಿ ಮತ್ತು ಇದು ಹಾಳಾಗಿ ಹೋಗ್ತಲೇ ಮತ್ತು ಏನೇನೈತೆ ಅದು ಹೆಚ್ಚಾಗೈತೆ. ಅದು ಅಸಂಗ ಮಾಡಿ ಪರಿಣಾಮ ಆಗೈತಿ ಇರ್ತೈತೆ. ಅದಕ್ಕೆ ಎಂತೆಂಥವ್ರು ಸಹಿತ ಅದರಿಂದ ದೂರ ಅದಾರ. ಜಡಬುದ್ಧಿ ಜಡಸಂಗದಿಂದ ಮಾಡಕ್ ಹೋಗುದಿಲ್ಲ ಅವ್ರು. ಬೇಕಾದಂಗ ಅನುಭವಗಳನ್ನ ನಾವು ನೆನಪಿಗೆ ತಂದು ಕೊಟ್ರು ಮತ್ತು ಬಿಟ್ಟಿದ ಮನಿಗೆ ಹೋದ್ಕೂಲೆ ಬರೀ ಅದ ನೆನಪಾಗ ಕಾಲ ಕಳಿ. ಮೂರ್ಖತನ ಅನ್ನೋದು ಅತಿ ಆತಂತಂದ್ರೆ ಹುಚ್ಚ ಹಿಡ್ದು ಹೋಗ್ತೈತಿ ನಿನಗೆ. ಆಚರಣೆನ ಧರ್ಮದ ಮೂಲ. ನೀ ಧರ್ಮದಂತೆ ನಡಿಬೇಕಾತಂದ್ರೆ ನಿನ್ನ ಆಚರಣೆ ಬರೋಬ್ಬರಿ ಇರ್ಬೇಕು ನೋಡ್ರಿ. ನಿನಗೆ ಹಿತ ಆಗ್ಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಮೊದಲು ಹಿತ ಮಾಡಕ್ಕಲಿ. ತ್ಯಾಗದಿಂದ ಬರ್ತೈತಿ. ಹೌದಿಲ್ಲ? ಸ್ವಾರ್ಥ ತ್ಯಾಗ ಮಾಡಿದಾಗ ನಿನಗೆ ಹಿತ. ಬರೀ ನನಗ ಆಗ್ಲಿ ಅಂತಂದ್ರೆ ಎಂದೂ ನಿನಗೆ ಹಿತ ಆಗುದಿಲ್ಲ. ಮೊದಲ ತ್ಯಾಗ ಪೂರ್ವಕ ಜೀವನ, ನಂತರ ತ್ಯಾಗಿಕ ಜೀವನ. ಹಂಚ್ಕೊಂಡು ತಿನ್ನಕ್ ಕಲಿ, ಇದ್ದುದ್ರಾಗ ಕಸ್ಕೊಂಡು ತಿನ್ನಕ್ ಕಲಿಬೇಡ ಅಂತ. ಯಾವುದಿಲ್ಲ ನೋಡಿ, ಅದ್ರಾಗ ಎಷ್ಟು ಸುಖ ಐತಿ. ಹಂಚ್ಕೊಂಡು ತಿನ್ನೋದ್ರಾಗಿರುವ ಸುಖ ಕಸ್ಕೊಂಡು ತಿನ್ನೋದ್ರಾಗಿರುವುದಿಲ್ಲ. ಮುಚ್ಚಿಟ್ಟು ಇಟ್ಕೊಂಡು ತಿಂತಿರ್ತಾವ. ಹಳಸಿದ ಉಂಡಿಗೆ ಹೊಡೆದಾಡಿದ ಮಟದಾನು ಅಂದ್ರೆ ಅಜ್ಜವ್ರು. ಹಂಚ್ಕೊಂಡು ಎಷ್ಟು ಅಲ್ಲಿ ಹಿತ ಇರ್ತದೆ ನಿನಗೆ, ಅಲ್ಲಿ ತೃಪ್ತಿ ಇರ್ತದೆ ನಿನಗೆ. ಏಟ ಇರುವಲ್ಲೇ ಹಂಚ್ಕೊಂಡು ತಿನ್ನಂತ ಇದ್ದಿದ್ರಾಗ. ವಿತರಣ ದುಡನೆ ಭೋಗದರ್ಥ ದೊದವನು ಅಂತ ಯಾಕೆ ಹೇಳ್ಯಾರ? ದಿನ ನೀ ಅನುಭವ ಭೋಗ ಮಾಡ್ಬೇಕಾ? ಹಂಚ್ಕೊಂಡಂತೆ ಅದನ್ನ ಮಾಡ, ಹಂಚ್ಕೊಂಡು ತಿನ್ನಪ್ಪ. ಅದ್ರಾಗ ನಿನಗೆ ನೆಮ್ಮದಿ ಇರ್ತೈತೆ. ಯಾರಿಗೆ ಕೊಡದಂಗ. ಯಾಕ್ರಿ? ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಎಲ್ಲ ಮಾಡ್ತೀವಿ ನಾವು. ಮುಚ್ಚಿಟ್ಟಿಟ್ಕೊಂಡು ತಿನ್ನೋದು. ಯಾರ ಕೊಟ್ಟದ್ದು ಏನು ಸ್ವಂತದ ಸಹಿತ ಅಲ್ಲ ಅದ. ಯಾಕ್ರಿ? ಏನೋ ಸದ್ಭಾವದಿಂದ ತಂದು ಕೊಟ್ಟಿರ್ತಾರೆ, ಅದನ್ನ ಮುಚ್ಚಿಟ್ಟಿಟ್ಕೊಂಡು ಹೋಗುದು. ಯಾರಿಗೆ ಕೊಡ್ದಂಗ ಅದನ್ನ ಕಲೀನಿ. ಹಂಚು ಎಷ್ಟು ವಾರ್ತಿ ನೀರು ಏಟ್ ಇರ್ತೈತ್ರಿ? ಅದು ಎಲ್ಲರಿಗೆ ಹಂಚಿ ಎಷ್ಟದ ಇದಿರ್ತೈತಿ, ಹಿತ ಇರ್ತೈತಿ. ವಾರ್ತ್ಯಾನ ನೀರು ಏಟ್ ಇರ್ತೈತಿ. ಸಮುದ್ರ ನೀರು ಎಲ್ಲ ಯಾರಿಗೆ ಕೊಡ್ದಂಗ ಇಟ್ಕೊಂಡು
ಎದಕ್ ಉಪಯೋಗ ಅದ? ಸಮುದ್ರ ನೀರ್ ಏನ್ ಮಾಡೋದು? ಎರಡ್ ಸಾವುಕಾರಿಕಿದ್ರ ತಗೊಳ್ದು ಏನ್ ಮಾಡೋದು? ಯಾರಿಗೆ ಕೊಡದಂಗ ನೀ ಮಾಡ್ಕೊಂಡ್ ಕೂತಿ ಹಂಗ ಜಮಾ ಮಾಡೋದನ್ನ ಮಾಡೋದು ಕೊಡ್ಲಿಕ್ಕ ಏನ್ ಮಾಡೋದು ತಗೊಂಡ ಅದಕ್ಕೆ ಹಂಚ್ಕೊಂಡು ತಿನ್ನಾಕ ಕಲಿ ಆಗಿಂದಾಗ ಹಂಚಿ ಬಿಡೋದನ್ನ. ಅದರಿಂದ ತೃಪ್ತಿ ಇರ್ತೈತಿ, ನನಗೆ ನೆಮ್ಮದಿ ಇರ್ತೈತಿ ಹಂಚ್ಕೊಂಡು ತಿನ್ನೋದ್ರಾಗ. ಅಜ್ಜವ್ರು ಇದ್ದ ಸ್ಥಿತಿ ಹಂಗಿತ್ತು, ಏನ್ ಇದ್ದದ್ದೆಲ್ಲ ಹಂಚಿ ಬಿಡ್ತಿದ್ರು. ನಾಳಿಗೆ ಇಡಬೇಡಪ್ಪ ಅಂತಿದ್ರು. ನಾಳಿಗೆ ಇಡಬೇಡ, ಸಾಲದು ಎನ್ನಬೇಡ, ಸಾಲ ಮಾಡಬೇಡ ಅಂತ ಅಂದಾಗ ನಿನ್ನ ಜೀವನ ಮೊದಲು ಚಂದ ಬಾಳೆ ಮಾಡಕ್ ಬರುದಿಲ್ಲ ನಿನಗೆ. ಇದೇನ್ ಶಾಸ್ತ್ರ ತಿಳಿಬೇಕು ನಿನಗೆ. ನೋಡಿ ನಾವು ಏನ್ ಇರ್ತೈತಿ ಅಂದ್ರು ಬಡವದಾನಂದ್ರು ಇದ್ದಿದ್ರಾಗ ಹಂಚ್ಕೊಂತ ತೃಪ್ತಿಯಿಂದ ಇರ್ತಾನ. ಅಂತ ವಿಶಾಲ ಮನೋಭಾವನೆ ಇರ್ತೈತಿ ಅವ. ವಿಶಾಲ ಮನೋಭಾವನೆ ಇದ್ದವ ಬಡತನ ಇರ್ತೈತಿ ಅವ. ಸಂಕುಚಿ ದೃಷ್ಟಿ ಇದ ಜಿಪ್ಪುಣಗ ಸೌಕಾರಿಕೆ. ಇದು ಎಲ್ಲಿ ಕೊಡೋಂಗಿಲ್ಲ, ತಾನು ಅನ್ನೋಂಗಿ ತಿನ್ನೋಂಗಿಲ್ಲ, ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಹೌದಿಲ್ಲ? ಗಾಜ್ಞಾನ ನಾಯಿ ಇದ್ದಂಗ ನನ್ನ ಬರೀ ಜಮಾ ಮಾಡೋದು ಒಂದೇ ಇದಕ್ಕೆ. ಹೌದಿಲ್ಲ? ಗಳಿಸೋದೊಂದು ಹತ್ತಿ ಬಿಟ್ಟೈತಿ. ಇದಕ್ಕೆ ಗಳಿಸೋದ್ರಾಗ ಶರೀರ ಹಾಳು ಮಾಡ್ಕೊಂತೈತೆ. ಜೀವನ ಯಾದಕ್ ಬಂದೇನು ಅನ್ನೋದು ಸುಧಾ ಇದೆ. ಏನ್ ಮಾಡೋ ಗಳಿಸಿ ನಾಳೆ ಪಿಸಾಚಿ ಹಾಕಿ ಕುಂದಿರ್ತೈತಿ, ಅದನ್ನ ಕಾಯಕ್ ಬರ್ತೈತಿ. ಎಷ್ಟೋ ಬಂದಾವ ನೋಡಿ, ನೀವು ಕಾಕೊಂತ ಕುಂದಿರ್ತಾವ ಅವನು ಗಳಿಸಿ. ನಾಂದಿದ ಯಾರಿಗೆ ಕೊಡುದಿಲ್ಲ ನಾ ಇದನ್ನಂತ ಅದ ವಾಸನ ಕಟ್ಕೊಂಡು ರಾಕ್ಷಸಿ ಬ್ರಹ್ಮ ರಾಕ್ಷಸ ಆಗಿ ಅದನ್ನ ಬದುಕ್ ಕಾಯಕ ಕುಂತಿರ್ತಾವ. ಬದುಕು ಮಾಡಿ ಉಗದಿಟ್ಟ ಅವ ಬ್ಯಾಂಕ್ ಇದ್ದಿದ್ದಿಲ್ಲ, ಅದಕ್ಕೆ ಅವು ಭೂಮಿಯಾಗ ಉಗುದು ಇಟ್ಟಿಟ್ಟಿಟ್ಟಿಟ್ಟ ಅವನ್ನೆಲ್ಲ ಕಾಕೊಂತ ಅದು ವಾಸನ ಮತ್ತ ಶರೀರ ಬಿಟ್ಟು ಕೂಡಲೇ ಎಲ್ಲಿ ಹೋಗುದಿಲ್ಲ, ಅದೆಲ್ಲ ಸುಡ್ದಾಡ್ತೈತಿ ಅದು. ಮತ್ತೆ ಈ ಬದುಕ್ ಕಾಯಕ ಇದಕ್ಕಾಗಿ ಬಂದೇನೆ. ಎದಕ್ ಬರೋದು ಕೆಲಸ ಇಲ್ಲ. ನಿಷ್ಪ್ರಯೋಜಕವಾದ ವಿಷಯ ವಸ್ತುಗಳಿಗಾಗಿ ಮನುಷ್ಯನ ಜನ್ಮ ಹಾಳು ಮಾಡ್ಕೊಂಡೇನು. ಅದಕ್ಕಾಗಿ ದುಡುದ್ 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 ದುಡು ಅದರ ಅತಿ ವ್ಯಾಮೋಹಕ್ಕೆ ಬಿದ್ದ ಜೀವನ ಎಲ್ಲ ಹಾಳು ಮಾಡ್ಕೊಂಡೇನು. ಬೇಕಾಗಿಲ್ಲ ನಿಮ್ಗೆ. ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅಂದ್ರೆ ಏನು ಬೇಕಾಗಿಲ್ಲ. ಜಗತ್ತಿನಿಂದ ಯಾವಾದ್ರೂ ನಾನು ಆತ್ಮ ಇರು ಒಂದೇ ಐತೆ. ನಾವು ಏನೂ ಆಗುದಿಲ್ಲ ನಿನಗೆ. ಏನು ಆದ್ರೂ ನೀ ಹೋಗುದಿಲ್ಲ. ಇದನ್ನ ಗಟ್ಟಿ ಹಿಡ್ಕೊನಿ ಅಂದ್ರೆ ಅರ್ಜುನ. ಈ ಭಾವ ನಿನ್ನಲ್ಲಿ ಗಟ್ಟಿ ಆದ್ರೆ ನಾವು ಎದಕ್ಕೂ ಹೆದರುದಿಲ್ಲ. ಜಗತ್ತಿನ ಆಗು ಹೋಗುಗಳಿಗೆ ಏನು ಎಲ್ಲ ಹೋದ್ರೆ ಹೋಗ್ಲಿ, ಆ ಇರುವಿಕೆಗೆ ಏನು ಆಗುದಿಲ್ಲ ಅನ್ನೋದು ಖಾತೆ ಅವಾಗ ಅನುಭವದಿಂದ ಕಂಡ್ಕೊಂಡಿರ್ತಾನೆ. ಏನ್ ಅಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಇದ್ದ ವಸ್ತುವಿಗೆ ಯಾವ ಹಾನಿನೂ ಇಲ್ಲ, ಇದಕ್ಕೆ ಉಳಗಾಲಿಲ್ಲ, ಅದಕ್ಕೆ ತೋರಿಡಕ್ತೈತಿ ಇದೆಲ್ಲ. ಏನ್ ಜಗತ್ತಿನ ವ್ಯವಹಾರ ಎಲ್ಲ ಈಗ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುದಿಲ್ಲ. ಬದಲಾವಣೆಯಾಗಿ ನಾಶ ಬದಲಾಗದೆ ಇದ್ದದ್ದು ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ನಿನ್ನ ಇರುವೇನೈತಲ್ಲ, ನೀ ಏನು ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗುದನ್ನು ನೋಡಾವ್ ನೀನು. ಅರಿವಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ, ತೋರಿಕೆಯಾಗ ಬದಲಾವಣೆ ಆಗೈತಿ. ತೋರಿಕಿನೇನು ಏನು ಇರುವಿಕಿನೇನು ನೋಡ್ಕೊ ಅಂತ. ಅದಕ್ಕೆ ನಿಜವಾದ ನೀನು ಯಾರು ಅನ್ನೋದು ತಿಳ್ಕೊ, ಅಂದ್ರೆ ನಿನಗೆ ನೆಮ್ಮದಿಯಿಂದ ಇದಾಗ್ಬಿಡ್ತೈತಿ. ನೀ ಏನಿದ್ದಿ ಅದನ್ನ ಬಿಟ್ಟು ಎಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ರೆ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ನೀನಾಗಿದ್ರೆ ಆರಾಮ್ ಇರ್ತಿ. ಏನಾರ ಹಾಕೊಂಡ್ಕೊಂಡಿರ್ತಿ, ತೋರಿದ್ದ ನೀನಲ್ಲ. ಅದು ತೋರಿ ಅಡಗ್ತೈತಿ. ಶರೀರ ತೋರಿತಿದ ಅಡಗ್ತೈತಿ, ಇದು ನೀನಲ್ಲ. ಅದಕ್ಕೆ ಇದು ದೇಹ ನಾನು ಅನ್ನೋದನ್ನ ಅಳಿ, ಅದನ್ನ ಬಿಡೋದನ್ನ ಮನಸ್ಸಿನ ತುಂಬ್ಕೊಂಡು ಕುಂತಿ ಎಲ್ಲ ಸಮಾಧಾನ ಶಾಂತಿಯನ್ನು ಕೆಡಿಸ್ತೈತಿ. ಅದು ದೇಹ ಭಾವ ಎಲ್ಲಾ ದುಃಖ ಕೊಡುವಂತಹದ್ದು ಅದ. ಎಲ್ಲಾ ದುಃಖಗಳಿಗೆ ಮೂಲ ಕಾರಣ ದೇಹ ಭಾವನ. ದೇಹ ಭಾವ ನಳಿಯ ದುಃಖದ ಕೇಡು ಅಂದ. ಅಡಕಲ ಗಡಿಗೆ ಆಗ ಬುಡುಕಲ ಗಡಿಗೆ ಹೊಡೆದ್ರೆ ನಿನಗೆ ಎಳಷ್ಟು ದುಃಖ ಇರುದು. ನಾನು ಬುಡುಕಿನ ಗಡಿಗೆ ಇದೆ ದೇಹ ಭಾವ ಹಿಡ್ಕೊಂಡನ ಎಲ್ಲ ನೀನು ತುಂಬ್ಕೊಂಡು ಕುಂತಿ. ಇದನ್ನೆಲ್ಲ ಮೊದಲು ಈ ದೇಹ ಭಾವ ಇಲ್ಲದಾಗ ಮಾಡ್ಕೊಂಡು ನಿನಗೆ ಎಂದೆಂದೂ ಬರಬಾರ್ದು ಇದು ದೇಹ ನಾನನ್ನೋ ಭಾವನೆ. ನಾನು ದೇವರೇ ನಾನಿದ್ದೇನೆ, ಅರುವ ನಾನು, ಆನಂದ ಸ್ವರೂಪನ ನಾನು ಅನ್ನೋ ಭಾವ ಗಟ್ಟಿ ಆಗ್ಬೇಕು. ನೀನ ಪ್ರಯತ್ನ ಮಾಡಿ ನೀನಲ್ಲದ ಭಾವನೆಗಳನ್ನೆಲ್ಲ ಅಳದು ಉಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು. ನಾವಾಗೆ ಇದನ್ನ ಹಿಡ್ಕೊಂಡು ಕೂತೇವಿ, ಇದು ನಾನು ಅಂತ. ಯಾರೋ ನೀನು ಅಂತ ಹಿಡ್ಕೊಂತ ಬಂದು ಹೇಳಿಲ್ಲ ನಮಗ, ನಾವ ಇದು ನಾನು ಅಂತ ತಿಳ್ಕೊಂಡೇವಿ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋರಿ. ದೇಹದ ನಾನು ಅಂತ ಹಿಡ್ಕೊಂಡದ್ದು. ಅದಕ್ಕೆ ಬಲ್ಲವರು ಇದಲ್ಲಪ್ಪ, ನೀನು ನಿನ್ನಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ, ಯಾವೂ ನೀನಲ್ಲ, ಅರಿವು ನೀನು. ಅರಿವಿಸ್ಕೊಳ್ಳೋ ವಸ್ತು ಅವು ನಿನಗೆ ಅನ್ಯವಾಗಿದಾವ. ಅವನು ನಾನು ಅಂತ ತಿಳ್ಕೊಂಡದ ನಿನಗೆ ಅಜ್ಞಾನ. ಅಜ್ಞಾನದಿಂದ ಈ ಅನ್ಯತಾ ಜ್ಞಾನ ಗಟ್ಟಿ ಆಗೈತಿ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಈ ಅನ್ಯತಾ ಜ್ಞಾನ ಎಲ್ಲ ನೀ ಅಲ್ಲದ್ದೆಲ್ಲ ಹೋಗಿಬಿಡ್ತೈತಿ. ಇದಕ್ಕ ಮುಕ್ತಿ ಅಂತಾರ. ತಾನಲ್ಲದನ್ನೆಲ್ಲ ಅಳದು
ತಾನಾಗಿ ಉಳಿಯುವ ಮಠ ನಮ್ಗೆ ನೆಮ್ಮದಿ ಇಲ್ಲ. ಅವಾಗ ನನಗೂ ದುಃಖದಿಂದ ಬಿಡುಗಡೆ. ಅದಕ್ಕ ಮೋಕ್ಷ ಅಂತ. ಈ ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ತನ್ನ ಭಾವದೊಳಗೆ ಇರಾಕ್ ಬರ್ತೈತಿ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದ ಹೊರತಿದ ಅನುಭವ ಬರುತ್ತನ ಇಲ್ಲ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ತಮ್ಮ ನಿಜದ ಅನುಭವ ಮಾಡ್ಕೊಳಿಕ್ ಸಾಧ್ಯ ಇದೆ. ಮಾನವ ಮಾತ್ರಗೆಲ್ಲ ಇದು ಬರ್ತೈತಿ. ಮೊದಲು ಇದನ್ನ ಮಾಡ್ಕೊ. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಬರ್ತೈತಿ. ಅದು ಸ್ವಲ್ಪ ಯಾಮಾರಿದೆ ಅಂದ್ರೆ ಮತ್ತು ಅದ ಭಾವಗಟ್ಟೆ, ಅನಾತ್ಮ ಭಾವಗಟ್ಟೆ ಹಾಕೊಂಡ್ಬಿಡುತ್ತೆ. ಬೇಡನ್ರಿ.